ಯಸ್ಮಾತ್ಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರನರದ್ವೇಷಶತ್ರಾತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದಾವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಂತಂ ಆದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಖ್ಯಂ ತಿಯಂ ಸೂರಯಃ ತೇಜೋ ವಾರಿಮೃತಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಕಾಣದಿರಲಾರ್ದು ಹೇಳಬಾರ್ದಂತೆ. ಏವಂ ಕುಟುಂಬ ವಿಭ್ರಾಣಃ ಉದರಂಬರ ಏವ ಚ ವಿಸೃಜ್ಯೇಹೋ ಭಯಂ ಪ್ರೇತ್ಯ ಭುಂಕ್ತೆ ತತ್ಫಲಮೀದೃಶಂ. ಸ್ಕಂದದ ಕಪಿಲೋಪದೇಶದಲ್ಲಿ ಭಗವಂತ ವೈರಾಗ್ಯ ಬರುವುದಕ್ಕಾಗಿ ತಾಯಿಗೆ ಉಪದೇಶವನ್ನ ಮಾಡ್ತಾ ಒಂದು ಮಾತು ಹೇಳ್ತಾನೆ. ಈ ಮನುಷ್ಯ ತಾನು ಮರಣವನ್ನು ಹೊಂದುತ್ತಾ ಇದ್ದೇನೆ ಅಂತ ಗೊತ್ತಿದ್ರೂ ಕೂಡ ಏನು ಮಾಡೋದಿಲ್ಲ, ವೈರಾಗ್ಯವನ್ನು ತಾಳುವುದಿಲ್ಲ. ವೈರಾಗ್ಯ ತುಟ್ಟಿರಿ ಹಿಂಗಾಗಿ ಸಿಗಂಗಿಲ್ಲ ಲಗುನೆ. ಅವು ಮಾರ್ಕೆಟ್ನಾಗ ಭಾಳ ಸಿಗ್ತಿದ್ವು ಅಂದ್ರೆ ಯಾರು ಬೇಕಾದ್ರೆ ತೊಗೊಂಡ್ಬಿಡ್ತಾರೆ. ಯಾವುದು ಭಾಳ ಕಾಸ್ಟ್ಲಿ ಇರ್ತದೆ ಅದನ್ನ ಯಾರು ತೊಗೊಳಿಕ್ಕೆ ಹೋಗಂಗಿಲ್ಲ. ಹಂಗಾಗಿ ಅದು ಭಾಳ ತುಟ್ಟಿದ್ದದ, ಅದಕ್ಕೆ ತೊಗೊಳಿಕ್ಕೆ ಹೋಗೋದಿಲ್ಲ. ಕುಟುಂಬ ಭರಣದಲ್ಲಿ ಏನೇ ಉದರಂ ಭರಣದಲ್ಲಿ ಏನೇ ಆಸಕ್ತನಾಗಿ ಅದರಂಥ ಫಲವನ್ನು ಅವನು ಉಡಬೇಕಾಗ್ತದೆ. ಯಾಕೆ ಕುಟುಂಬ ಭರಣ ಮಾಡುವ ಭರದಲ್ಲಿ ಉದರಂ ಭರಣ ಮಾಡುವ ಭರದಲ್ಲಿ ಭಗವಂತನನ್ನು ಮರ್ತಿದ್ದರಿಂದಾಗಿ ಏನು ಫಲ ಆಗಬೇಕೋ ಆ ಫಲ ನಮಗಾಗೆ ಆಗ್ತದೆ. ಒಬ್ಬನೇ ದಾರಿಗೆ ಹೋಗ್ಬೇಕ್ರಿ. ಈ ದೇಹ ಬಿಟ್ಟ ಮೇಲೆ ಒಬ್ಬನೇ ಹೋಗ್ಬೇಕು, ಬೇರೆ ಯಾರೋ ಜೊತೆಗೆ ಬರಂಗಿಲ್ಲ. ನಮಗೆ ಇಲ್ಲಿದ್ದಾಗ ಎಲ್ಲರೂ ಬರ್ತಿರ್ತಾರೆ. ಗುಡಿಗೆ ಬರ್ತಾರೆ, ಊಟಕ್ಕೆ ಬರ್ತಾರೆ, ಬ್ಯಾಂಕಿಗೆ ಬರ್ತಾರೆ, ಎಲ್ಲ ಕಡೆ ಬರ್ತಾರೆ. ಹಣ್ಣಿಗೆಯವರ ಅಲ್ಲಿ ಬರೋದಿಲ್ಲ, ಅಲ್ಲಿ ಯಾರು ಬರೋದಿಲ್ಲ, ಒಬ್ಬರೇ ಹೋಗ್ಬೇಕಾಗ್ತದೆ ಅಲ್ಲಿ. ಅದರಿಂದ ಕುಶಲೇತರ ಪಾಥೇಯ, ಕುಶಲವಾದದ್ದನ್ನು ಬಿಟ್ಟು ಇತರ ಅಂದರೆ ಅಕುಶಲ ಅಮಂಗಳ ಅದನ್ನೇ ಪಾಥೇಯ. ಪಾಥೇಯ ಅಂದರೆ ಇದು ಬುತ್ತಿಗಂಟು ಅಂತ ಅರ್ಥ. ಬುತ್ತಿಗಂಟು ಕಟ್ಕೊಂಡು ಹೋಗ್ಬೇಕು. ನಾವು ಊರಿಗೆ ಹೋಗ್ಬೇಕಾದ್ರೆ ಹಿಂದೆ ಬುತ್ತಿಗಂಟು ಕಟ್ಕೊಂಡು ಹೋಗ್ತೀರಿ. ಅಂದ್ರೆ ಕಪಿಲನ ಕಾಲಕ್ಕೂ ಬುತ್ತಿಗಂಟು ಇತ್ರಿ. ಅವಾಗ ಊರಿಗೆ ಹೋಗ್ಬೇಕಾದ್ರೂ ರೈತರು ಬುತ್ತಿಗಂಟು ಕಟ್ಕೊಂಡು ಹೋಗ್ತೀರಿ ಅಂತ ಅರ್ಥ. ಅದಕ್ಕೆ ಬ್ರಾಹ್ಮಣರು ಅಂತ ಅರ್ಥ ಅಲ್ಲ, ರೈತರು ತೊಗೊಂಡು ಹೋಗ್ತೀವಿ ಅಂತ ತಾತ್ಪರ್ಯ. ಅದಕ್ಕೆ ಬ್ರಾಹ್ಮಣರಿಗೆ ತೊಗೊಂಡು ಹೋಗ್ತಿಲ್ಲ, ಎಲ್ಲ ಅವರ ಊಟ ಮಾಡ್ಕೊಂಡು ಹೋಗ್ತಾರೆ. ಅವ್ರಿಗೆ ತೊಗೋತೀವಿ ಸುಳ್ಳೆ. ಯಾರ ಪಾಪಿಯಲ್ಲಿ ಊಟ ಇರ್ತಿದ್ದಿಲ್ಲ ಅವು ಕಟ್ಕೊಂಡು ಹೋಗ್ತಿದ್ವು. ಕುಶಲೇತರ ಪಾಥೇಯ ಭೂತದ್ರೋಹೇಣ ಯದ್ಭೃತಂ. ಅದು ಎಲ್ಲಿಂದ ಸಂಪಾದಿಸಿದ್ದು ಅಂದರೆ ಭೂತದ್ರೋಹದಿಂದ ಸಂಪಾದಿಸಲ್ಪಟ್ಟದ್ದು. ಎಲ್ಲ ಜೀವರಾಶಿಗಳಿಗೆ ದ್ರೋಹ ಮಾಡಿ. ಯಾಕೆ ಉದರಂಭರ ನಮ್ಮ ಹೊಟ್ಟೆ ತುಂಬಬೇಕು, ಆಮೇಲೆ ನಮ್ಮ ಕುಟುಂಬ ತುಂಬಬೇಕು. ಇಷ್ಟದ್ದಕ್ಕೆ ನಾವು ಉಳಿದ ಭೂತಗಳಿಗೆ ಏನು ದ್ರೋಹ ಮಾಡೀವಿ ಅದೆಲ್ಲ ಅಲ್ಲಿ ಪಾಥೇಯವಾಗಿ ಬರ್ತದಂತ. ದೈವೇನ ಆಸಾದಿತಂ ಶಮಲಂ ನಿರಗೀಪುಮಾನ್ ಭುಂಕ್ತೆ ಕುಟುಂಬ ಪೋಷಸ್ಯ ಹೃತವಿತ್ತ ಇವಾತುರಃ. ಹಣ ಕಳೆದುಕೊಂಡ ವ್ಯಕ್ತಿ ಹೇಗೆ ಕಂಗಾಲಾಗಿ ದುಃಖ ಪಡ್ತಾನೋ ಅದರಂತೆ ಇವನೂ ಕೂಡ ಆ ನರಕದಲ್ಲಿ ದುಃಖವನ್ನು ಅನುಭವಿಸುತ್ತಾನೆ. ದೈವಾಧೀನವಾಗಿದೆ. ಪುಣ್ಯ ಪಾಪಗಳೆಲ್ಲವೂ ಅದೇನು ಮಾಡ್ಲಿಕ್ಕೆ ಬರೋದಿಲ್ಲ. ಕೇವಲೇನ ಅಧರ್ಮೇಣ ಕುಟುಂಬ ಭರಣೋತ್ಸಕಃ ಯಾತಿ ಜೀವ ಅಂಧತಾಮಿಶ್ರಂ ಚರಮಂ ತಮಸಃ ಪದಂ. ಕೇವಲ ಕುಟುಂಬ ಪೋಷಣೆಯನ್ನು ಮಾಡ್ತಾ ಇದ್ದಾನೆ ಅಂತ ಹೇಳಿ ಈಗ ಮುಂದಿನ ಮಾತು ಹೇಳಿದಂತೆ ಕುಟುಂಬ ಪೋಷಣೆ ಮಾಡುವ ಗಡಿಬಿಡಿಯಲ್ಲಿ ವಿಷ್ಣು ವೈಷ್ಣವರ ದ್ವೇಷವನ್ನೇನು ಮಾಡಿಬಿಟ್ರೆ ಇದೊಂದು ಎಚ್ಚರಿರಬೇಕು. ನಮ್ಮ ಕುಟುಂಬ ಪೋಷಣೆ ಆಗಬೇಕು ಅನ್ನೋ ಉದ್ದೇಶಕ್ಕೆ ವೈಷ್ಣವರನ್ನ ವಿಷ್ಣುವನ್ನ ನಿಂದಿಸಿ ದ್ವೇಷ ಮಾಡಿ ಏನಾದರೂ ನಾವು ಕುಟುಂಬ ಪೋಷಣೆ ಮಾಡಿದರೆ ಅಂಧನ್ ತಮಸ್ಸಿಗೆ ಹೋಗಬೇಕಾಗತ್ತೆ. ಮುಖ್ಯೇನ ಅಧರ್ಮೇಣ ಹರಿದ್ವೇಷಾದಿ ರೂಪೇಣ ಭಗವದ್ವೇಷವನ್ನು ಮಾಡಿದ ಫಲವಾಗಿ ಅದನ್ನು ಪಡಿಬೇಕಾಗ್ತದೆ. ಅಧಸ್ತಾನ್ ನರಲೋಕಸ್ಯ ಯಾವತೀರ್ ಯಾತನಾಸ್ತುತಾಃ ಕ್ರಮಶಃ ಸಮನುಕ್ರಮ್ಯ ಪುನರತ್ರಾವ್ರಜೇತ್ ಶುಚಿಹಿ. ನರಕಕ್ಕೆ ಹೋಗ್ತಾನೆ. ಯಾರು ತಿರುಗಿ ಬರುವಂಥ ಪಾಪ ಮಾಡ್ಯಾರ ದೇವರು ತಿರುಗಿ ಕಳಿಸ್ತಾನಂತ. ಬರಲಾರ್ದಂಥ ಪಾಪ ಯಾರು ಮಾಡ್ಯಾರ ಅವ್ರನ್ನಲ್ಲೇ ಇಟ್ಕೊಂಡಿರ್ತಾನೆ. ಹಂಗೆ ದೇವರು ಇದನ್ನು ಮಾಡೋದಿಲ್ಲ. ಎಲ್ಲರಿಗೂ ತಿರುಗಿ ಕಳಿಸ್ಬೇಕು ಅಂತ ಹಿಂಗೆ ಇಟ್ಕೊಂಡಿರೋದಿಲ್ಲ. ಕೆಲವರು ನಮ್ಮ ಕಡೆ ಇರಲಿ ಅಂತ ಇಟ್ಕೊಂಡಿರ್ತಾನೆ. ಯಾರವರು ಅಧಸ್ತಾ ನರಲೋಕಸ್ಯ ಯಾವತೀರ್ ಯಾತನಾಹ ತಾಹ ಕ್ರಮಶಃ ಸಮನುಕ್ರಮ್ಯ. ನರಲೋಕದಲ್ಲಿ ಇರುವಕ್ಕಿಂತಲೂ ಇಲ್ಲಿ ಇರುವಂತಹದ್ದು ಹೆಚ್ಚಿನ ಪಾಪಗಳು ಅಥವಾ ಹೆಚ್ಚಿನ ದುಃಖಗಳು ಅದನ್ನು ಕ್ರಮವಾಗಿ ಅನುಭವಿಸ್ತಾನೆ. ಒಮ್ಮೆ ಅಷ್ಟು ಅನುಭವಿಸೋದು ನಮ್ಮ ಕಡೆಯಿಂದ ಆಗಂಗಿಲ್ಲ. ಅದಕ್ಕೆ ದೇವರು ಎಲ್ಲಾನು ಒಮ್ಮೆ ಕೊಡಂಗಿಲ್ಲ ರೀ. ಹಲ್ಲು ನೋವು, ತಲೆಶೂಲಿ, ಕಣ್ಶೂಲಿ, ಮೂಗ್ಶೂಲಿ ಹಿಂಗೆ ಒಮ್ಮೆ ಕೊಡೋದಿಲ್ಲ. ಒಂದ್ಸಲ ಹಲ್ಶೂಲಿ, ಒಂದೆರಡು ತಿಂಗಳು ಬಿಟ್ಟು ತಲೆಶೂಲಿ ಹಿಂಗೆ ಕೊಟ್ಟಿರ್ತಾನವ. ಅಷ್ಟು ಒಮ್ಮೆ ಕೊಟ್ಬಿಟ್ಟ ಅಂದ್ರೆ ಇವನ್ ಫಜೀತಿರಿ ಒಂದು. ಇವನ್ ಬಿಡ್ರಿ ಡಾಕ್ಟರ್ ಫಜೀತಿ ಎಷ್ಟು ವಿಚಾರ ಮಾಡ್ರಿ. ಅವ ಎಷ್ಟು ಕಡೆ ಇಂಜೆಕ್ಷನ್ ಕೊಡ್ಬೇಕು, ಎಷ್ಟು ಕಡೆ ಗುಳಿಗೆ ಕೊಡ್ಬೇಕು. ಅವ ಹಲ್ಲು ಸೋಲಿ ಇಲ್ಲಿ ಕೊಡ್ಬೇಕು, ಹೊಟ್ಟೆ ಇಲ್ಲಿ ಕೊಡ್ಬೇಕು, ಎಷ್ಟು ಕಡೆ ಕೊಡ್ಬೇಕು ಅವ ಪಾಪ. ಅದಕ್ಕೆ ಕ್ರಮವಾಗಿ ಕೊಡ್ತಾನೆ. ನರಕಕ್ಕೆ ಯಾಕೆ ಕರ್ಕೊಂಡು ಹೋಗ್ತಾನೆ ಅಂತ ಪ್ರಶ್ನೆ. ಈಗ ಅಲ್ಲಿ ಹೇಳ್ಯಾರ ಷಷ್ಠಸ್ಕಂದಲ್ಲಿ ಹೇಳುವಾಗ ಯತ್ರ ದಂಡೇನ ಶುದ್ಧ್ಯತಿ ಅಂತ ಬರೆದಿದ್ದಾನೆ ವ್ಯಾಸರು.
ಯಾಕೆ ಕೊಡ್ತಾ ನರಕ ಯಾತನ ಅಂದರೆ ಆ ದಂಡದಿಂದ ಇವನು ಶುದ್ಧನಾಗಲಿ ಅನ್ನೋ ಉದ್ದೇಶದಿಂದ ಕೊಟ್ಟಿದ್ದಾರೆ ವಿನಃ ಬೇರೆ ಇನ್ಯಾವ ಉದ್ದೇಶ ಅಲ್ಲ. ಇಲ್ಲೂ ಅದನ್ನೇ ಅಂತಾನ, ಶುಚಿಹಿ, ಅಲ್ಲಿ ನರಕಕ್ಕೆ ಹೋಗಿ ಎಲ್ಲ ದುಃಖವನ್ನು ಅನುಭವಿಸಿ ತಿರುಗಿ ಬರ್ತಾನಲ್ಲ, ಶುದ್ಧನಾಗಿ ಬರ್ತಾನೆ ಅಂತ ಈ ಅಧ್ಯಾಯದಲ್ಲಿ ಮುಕ್ತಾಯ ಮಾಡ್ತಾರೆ. ಇದು ಮರಣದ ಕಾಲದಲ್ಲಿ ಬಂದಿರುವಂತಹ ವ್ಯವಸ್ಥೆ. ಅದೇನಾಗ್ಯದ ಇಲ್ಲ, ವಸ್ತುಸ್ಥಿತಿ ಏನದ ಅಂದ್ರೆ ಕಲಿಯುಗದ ಪ್ರಭಾವ ಜಾಸ್ತಿಯಾಗಿ ಭ್ರಮ ಜಾಸ್ತಿ ಆಗ್ಯದ. ನಮಗೆ ವಸ್ತುಸ್ಥಿತಿ ಏನದ ಅಂದ್ರೆ ಭ್ರಮ ಜಾಸ್ತಿ ಆಗ್ಯದ. ದಂಡ ಹಾಗೇ ಆಗ್ತದೆ ಇವತ್ತಿಗೂ. ದೇವರೇನು ಹೇಳೋಣ, ಅತ್ರೈವ ನರಕಸ್ವರ್ಗ ಇತಿ ಮಾತಪ್ಪಚಕ್ಷತೆ ಅನ್ನೋದನ್ನ ದೇವರು ಇಲ್ಲೇ ತೋರಿಸ್ತಾನ. ಅದೇನು ಸಂಕೋಚನೆ ಇಲ್ಲ. ನಮಗ ಕಲಿಯುಗದ ಪ್ರಭಾವದಿಂದ ಭ್ರಮ ಜಾಸ್ತಿ ಆಗಿದೆ. ಎಲ್ಲಿ ಸುಳ್ಳ ಯಾರಿಗೇನಾಗ್ಯದ ಹಿಂಗೆ ಅನ್ಕೋತ ಹೊರಟಿವಿ ನಾವು, ಆಗೋದು ಹಾಗೇ ಆಗ್ತದೆ. ಬಾಧಜ್ಞಾನ ಬರೋವರೆಗೂ ಭ್ರಮಜ್ಞಾನ ಇರ್ತದೆ, ಬಾಧಜ್ಞಾನ ಬಂದ ಕೂಡ ಭ್ರಮಜ್ಞಾನ ಹೋಗ್ತದೆ. ಇಷ್ಟ ಅದ ಟೈಮಿಂದ ವ್ಯವಸ್ಥೆ. ಇನ್ನು ಇದು 31ನೇ ಅಧ್ಯಾಯ ಮುಗೀತು. ನಮ್ಮ ಪ್ರಕಾರ 34 ಅಧ್ಯಾಯ, ಇನ್ನು 3 ಅಧ್ಯಾಯವ. ಇವತ್ತೊಂದು, ನಾಳೆ ನಾಡ್ದ ಮುಗಿಸೋ ಕೆಲಸ. ಅಂದ್ರೆ ಅವು ಹುಟ್ಟಿದ ಕಥೆ ಹೊಡೆದು ಹೇಳಿ ನಾವು ದೇವರಿಗೆ, ಅದು ಹುಟ್ಟೋದು ಹೆಂಗೆ ಹುಡ್ತದ ಜೀವ ಅಂತ. ಇಲ್ಲಿ ಮುಗಿಸ್ಕೊಂಡು ಬರ್ತಾನಲ್ಲ, ಮತ್ತೆ ರಿಟರ್ನ್ ಇಲ್ಲೇ ಬರ್ಬೇಕವ. ಯಾಕಂದ್ರೆ ಇನ್ನೂ ಸಾಧನೆ ಮಾಡಿಲ್ಲವ. ಮಾಡದೇ ಇದ್ದದ್ದಕ್ಕೆ ಮತ್ತೆ ಪುನಃ ಇಲ್ಲೇ ಬರಬೇಕು. ಭಗವಾನುವಾಚ, ದೇವರು ಹೇಳಿದ, ಕರ್ಮಣ ದೈವತಂತ್ರೇಣ ಜಂತುರ್ದೇಹೋಪತ್ತಯೇ ಸ್ತ್ರೀಯ ಪ್ರವಿಷ್ಟ ಉದರಂ ಪುಂಸೋ ರೇತಕಣಶ್ರಯ. ಪುಂಸಃ ರೇತಕಣಶ್ರಯ, ಪುರುಷರ ರೇತಸ್ಸಿನಲ್ಲಿ ಈ ಜೀವ ಪ್ರವೇಶ ಮಾಡಿ ಸ್ತ್ರೀಯ ಉದರವನ್ನು ಪ್ರವೇಶ ಮಾಡ್ತದೆ. ಯಾತಕ್ಕಾಗಿ? ಜಂತು ದೇಹೋಪತ್ತಯೇ, ಮತ್ತೊಂದು ದೇಹ ಪಡಿಬೇಕು ಅನ್ನೋ ಆಸೆಯಿಂದ ಮತ್ತೆ ತಾಯಿ ಗರ್ಭದಲ್ಲಿ ಪ್ರವೇಶ ಮಾಡ್ತದಂತ. ಮುಂದೆ ಹೇಳ್ತಾನ್ರಿ ಅವ ಜೀವ ಸ್ತೋತ್ರ ಮಾಡ್ಬೇಕಾದ್ರೆ, ಏನು ಫಜೀತಿ ಆಗಿದ್ರಿ ನಂದು, ಒಳಗೆ ಕೂತೀನಿ ಭಾಳ ದುಃಖ ಆಗ್ಲಿಕ್ಕತ್ತದ ಅಂತ. ಆದ್ರೆ ಹೋಗ್ಬೇಕು ಅಂತ ಪ್ರಯತ್ನ ಮಾಡಿದವ್ರು ನಾವ, ತಾಯಿ ಗರ್ಭದಲ್ಲಿ ಪ್ರವೇಶ ಮಾಡಬೇಕು ಅಂತ ಪ್ರಯತ್ನ ಮಾಡಿದವ್ರು ನಾವ. ಯಾಕಂದ್ರೆ ನಮ್ಮಂಥವ್ರು 1000 ಮಂದಿ ಇರ್ತಾರೆ ಅಪ್ಪನ ಹೊಟ್ಯಾಗ. ಇವತ್ತು ಮೆಡಿಕಲ್ ಸೈನ್ಸು ಇದನ್ನು ಪ್ರೂವ್ ಮಾಡ್ಯದ. ಏನು ಅಂದ್ರೆ ನಮ್ಮಂಥವ್ರು 1000 ಮಂದಿ ಕೂತಿರ್ತಾರೆ ತಾಯಿ ಗರ್ಭ ಪ್ರವೇಶ ಮಾಡಬೇಕು ಅಂತ. ಅವರೆಲ್ಲರ ಜೊತೆಗೂ ಫೈಟ್ ಮಾಡಿ, ಏನೋ ಏಕಲವ್ಯ ಇದು ಅಭಿಮನ್ಯು ಫೈಟ್ ಮಾಡ್ತಾನಲ್ಲ ಎಲ್ಲರ ಜೊತೆಗೂ, ಹಂಗೆ ಹೊಡೆದಾಡಿ ನಾವು ಒಬ್ಬರ ತಾಯಿ ಗರ್ಭ ಪ್ರವೇಶ ಮಾಡಿರ್ತೀವಿ. ಈ ಅವಳಿ ಮಕ್ಕಳು, ತ್ರಿವಳಿ ಮಕ್ಕಳು ಇರ್ತಾವ ನೋಡ್ರಿ, ನಮ್ಮ ಜೊತೆಗೆ ಅವರು ಸೇರ್ಕೊಂಡಿರ್ತಾರ, ಅದಕ್ಕೆ ಅವರು ಬಂದಿರ್ತಾರ. ಇಲ್ಲದೇ ಇದ್ರೆ ಒಬ್ಬವ ಇಷ್ಟು ಮಂದಿ ಹೊಡೆದಾಡ್ಕೊಂಡು ಬರ್ಬೇಕಮ್ಮ. ಎದಕ್ಕೆ ಬರೋದು ಅಂದ್ರೆ ದೇಹೋಪತ್ತಯೇ, ಹೊಸ ದೇಹ ಬರಲಿ ಅಂತ ಮತ್ತೆ ಆಶಾ ಸಂಕಲ್ಪದಿಂದ ಒಂದೇ ಜೀವ ಅಲ್ಲಿ ಪ್ರವೇಶ ಮಾಡ್ತದೆ. ಒಂದೇ ಜೀವ ಪ್ರವೇಶ ಮಾಡ್ತದೆ, ಉಳಿದವ್ರು ಪ್ರತಿಬಂಧಕ ಮಾಡ್ತಾರೆ. ಅಲ್ಲ, ಇವು ಪ್ರತಿಬಂಧಕಗಳು ಇರುದಿಲ್ಲ. ಯಾವ ಜೀವ ಇರ್ತದೋ ಅದು ಒಂದೇ ಜೀವ ಬರ್ತದೆ. ಯಾವ ಜೀವ ಪ್ರವೇಶ ಮಾಡಬೇಕು ಅಂತ ಇರ್ತದೋ ಅದ ಒಂದು ಜೀವ ಉಳಿದ ಜೀವ ಕಾಡ್ಲಿ ಅಂತ ದೇವ್ರ ಸಂಕಲ್ಪ ಇರ್ತದೆ. ಆದ್ರಿಂದ ಜಂತುರ್ದೇಹೋಪತ್ತಯೇ ನೋಡ್ರಿ, ಪ್ರತಿಬಂಧಕ ಇರಬಾರ್ದು ಅಂತ ಏನಿಲ್ಲ. ದೇವ್ರ ಸಂಕಲ್ಪ ಬೇಕಾದಿಲ್ಲ, ನಮಗೇನು ಅಭ್ಯಂತರ ಇಲ್ಲ. ಇವ ಒಬ್ಬನ ಒಳಗೆ ಬರಬೇಕು ಅಂತದ, ಪ್ರತಿಬಂಧಕ ಇರಬಾರ್ದು ಅಂತ ಯಾರು ಹೇಳ? ಅದೇನು ದೇವ್ರ ಸಂಕಲ್ಪ ಇರಂಗಿಲ್ಲ ಅಂತಲ್ಲ, ಅದು ದೇವ್ರ ಸಂಕಲ್ಪನೆ ಪ್ರತಿಬಂಧಕ ಇರಲಿ ಅಂತೇಳಿ. ಇದಕ್ಕಷ್ಟೇ ಪ್ರತಿಬಂಧಕತ್ವ ಕಲ್ಪನಾ ಮಾಡೋದು, ಅಂದ್ರೆ ಸಂಕಲ್ಪ ಕಲ್ಪನಾ ಮಾಡೋದು. ಅದಕ್ಕೆ ಕಲ್ಪನಾ ಮಾಡೋದಲ್ಪ ಮತ್ತೆ ಇದಕ್ಕೆ ನಿಮ್ಮ ಕಲ್ಪನಾ ಇದು ಏನೋ ಈ ಒಬ್ಬನ ಈ ತಾಯಿ ಗರ್ಭ ಬರಲಿ ಅಂತ ದೇವ್ರ ಸಂಕಲ್ಪ ಇರ್ತದೆ ಅಂತ ಇದು ನಿಮ್ಮ ಕಲ್ಪನಾ. ಹಂಗಿದ್ರೆ ಪ್ರತಿಬಂಧಕತ್ವ ಕಲ್ಪನಾನು ಮಾಡೋಣಂತ, ಏನು ತಪ್ಪದ, ಪ್ರತಿಬಂಧಕವೂ ಅದ ಅಂತ ಹೇಳೋಣಂತ. ಅದರಿಂದ ಕರ್ಮಣ ದೈವತಂತ್ರೇಣ 2 ಇರ್ತದೆ ಅದ್ರೊಳಗ. ಒಂದು ಭಗವತ್ ಸಂಕಲ್ಪ ಜೊತೆಗೆ ಕರ್ಮ. ನಮ್ಮ ಕರ್ಮ ಇರ್ತದೆ, ನಾವು ಹಿಂಗೇ ಹುಟ್ಟಬೇಕು ಅನ್ನೋದಕ್ಕೆ ನಮ್ಮ ಕರ್ಮ ಪ್ರಬಲ ಕಾರಣ. ನೆನಪಿಟ್ಕೊಳ್ರಿ, ಇದೇ ಕಣ್ಣು, ಇದೇ ಮೂಗು, ಇದೇ ಬಾಯಿ, ಇಷ್ಟೇ ಬುದ್ಧಿ, ಇಷ್ಟ ಅಳತಿ ದೇಹ, ಇದೇ ಬಣ್ಣ, ಎಲ್ಲದಕ್ಕೂ ಕರ್ಮದ ಯಾವುದೂ ವ್ಯತ್ಯಾಸ ಆಗುದಿಲ್ಲ. ಅಷ್ಟು ಹಂಗೆ ಪಡ್ಕೊಂಡ್ಬರ್ತೀವಿ. ಕರ್ಮಣ ದೈವತಂತ್ರೇಣ ಜಂತದ್ದೇಹೋಪತ್ತಯೇ. ಆಚಾರ್ಯ ಬರೀತಾರೆ ತಾತ್ಪರ್ಯದಲ್ಲಿ, ನಾನಾ ವಿಧಾ ಗರ್ಭವೃದ್ಧಿ ಕರ್ಮಭೇದಾತ್ ಭವಿಷ್ಯತಿ. ಅಲ್ರಿ, ಒಂದ ತಾಯಿ ಹೊಟ್ಟೆಗೆ ಹೊಟ್ಟಿರ್ತಾವ, ಇದು ಹಿಂಗಿರ್ತದೆ, ಅದು ಹಂಗಿರ್ತದೆ. ಹಂಗಾಗಿರ್ತದೆ, ಒಂದು ಎತ್ತರ ಇರ್ತದೆ, ಒಂದು ಗಿಡ್ಡ ಇರ್ತದೆ, ಒಂದು ಕೆಂಪು ಇರ್ತದೆ, ಒಂದು ಬೆಳ್ಳಗಿರ್ತದೆ. ಹಿಂಗಾಕಿದು ಅಂದ್ರೆ ಕರ್ಮಭೇದಾತ್ ಗರ್ಭವೃದ್ಧಿ ನಾನಾ ವಿಧ ಭವಿಷ್ಯತಿ. ಕರ್ಮಭೇದ ಇದ್ದರಿಂದ ನಾನಾ ಥರದ್ದಾಗ್ತದೆ. ಅದಕ್ಕೆ ಅಥೋ ನಾನಾ ವಿಧಂ ಗ್ರಂಥೆ ಗರ್ಭ ಸಂಸ್ಥಾನ ಮುಚ್ಚತೆ. ಬೇರೆ ಬೇರೆ ಪುರಾಣದಾಗ ಬೇರೆ ಬೇರೆ ರೀತಿ ಗರ್ಭಗಳನ್ನೇನು ಹೇಳ್ತಾರೆ, ಅದು ಕರ್ಮಭೇದದಿಂದ ಆದದ್ದು ಅಂತ ತಿಳ್ಕೊಳ್ರಿ. ಎಲ್ಲರೂ ಒಂದೇ ಟೈಪ್ ಹುಟ್ಟಬೇಕು ಅಂತ ನಿಯಮ ಇಲ್ಲ ನಮಗೆ ಮೊದಲೇ ಇದ್ದು. ಆತ ಇಷ್ಟಾತು. ತಾಯಿ ಹೊಟ್ಟೆಯೊಳಗೆ ಬಂದ್ವಿ. ಬಂದ ಮೇಲೆ ಏನಾಯ್ತು, ನಮ್ಮ ಮೊದಲನೇ ದಿವಸದ ಫೋಟೋ ಹೆಂಗಿತ್ತಂತ ದೇವ್ರು ತೆಗೆದು ತೋರಿಸ್ತಾನೆ. ನೀವು ಸೆಲ್ಫಿ ತೆಗೋದಿರ್ತಿರಲ್ಲ, ಹಂಗೆ ದೇವ್ರು ತೆಗೆದಾನ ಸೆಲ್ಫಿ. ಹೆಂಗದ? ಕಲೀಲಂತು ಏಕರಾತ್ರೇಣ, ಒಂದೇ ರಾತ್ರಿ ಕಲೀಲ ಅಂತ. ಅದೇನ್ರಿ, ಅದು ಎಲ್ಲರ ನೀರಿನ ಹನಿ ಇದ್ದಂಗೆ ಇರ್ತೀವಂತ, ಬೇರೆ ಏನಿರೋದಿಲ್ಲ ಅಲ್ಲಿ. ಅಂದ್ರೆ ರೇತಸ್ಸು ಮತ್ತು ಶೋಣಿತ 2 ಸಂಯೋಗ ಆಗಿರ್ತದೆ. ಒಂದು ನೀರಿನ ಹನಿ ಇದ್ದಷ್ಟು ಇರ್ತೀವಿ ನಾವು, ಜಾಸ್ತಿ ಏನಿರಂಗಿಲ್ಲ ಅದು. ಆಮೇಲೆ ಪಂಚರಾತ್ರೇಣ, 4 ದಿವಸ ಬೇಕ್ರಿ ಅದು ಅಲ್ಲಿಂದ ಮುಂದಿನ ಹೆಜ್ಜೆ ಬರಲಿಕ್ಕೆ. ತಾಯಿ ಗರ್ಭದಲ್ಲಿ 24 ತಾಸುಗಳು 4 ಆದ ಮೇಲೆ 5ನೇ ರಾತ್ರಿ ಬಂದಾಗ, ಅಂದ್ರೆ 5ನೇ ದಿವಸ ಬಂದಾಗ ಬುದ್ಬುದಂ ಗುಳ್ಳಿ ಆಗ್ತೀವಂತ. ಯಾವ್ದಾರು ಬರೀತಾರ ವರ್ತುಲಾಕಾರಂ, ಅದು ಗುಂಡು ಹಾಕೋತಿರ್ತದಂತ.
5ನೇ ದಿವಸದ ಫೋಟೋ ನಮ್ದು ತೋರಿಸಿದ್ರೆ ಪಣ್ಣಂಗಚ್ಚಾರ ಹಾಗ ನಂದೇನದು ಅಸಹ್ಯ ಅಂತ ಹಿಂಗೆ ಅಂತಿರ್ತೀವಿ ನಾವು. ಯಾಕಂದ್ರೆ ನಾವು ಹೆಂಗಿದ್ವಿ, ನೀರಿನ ಮೇಲೆ ಗುಳ್ಳಿದ್ದಂಗೆ ಇದ್ವಿ. 5ನೇ ರಾತ್ರಿ 1ನೇ ರಾತ್ರಿ ನೀರಿನ ಹನಿ, 5ನೇ ರಾತ್ರಿ ನೀರಿನ ಮೇಲಿನ ಗುಳ್ಳಿ. ದಶಾಘೇನತು ಕರ್ಕಂದು, 10ನೇ ದಿವಸ ರಾತ್ರಿಗೆ ಎಷ್ಟು ಬಂದ್ವಿ? ಕರ್ಕಂದು ಅಂದ್ರೆ ಬದರಿ ಹಣ್ಣು, ಬಾರಿ ಹಣ್ಣು. ಬಾರಿ ಹಣ್ಣಿನ ಅಳತಿ ಬಂತಂತ. ಇಷ್ಟಾಗಿತ್ತು ಅಂದ್ರೆ ಸ್ವಲ್ಪ ಗಟ್ಟಿಯಾಗಿತ್ತು ಅಂತ ಅರ್ಥ ಅಷ್ಟೊತ್ತಿಗೆ. ಅದಕ್ಕೆ ಕರ್ಕಂದು ಅಂತ ಹೇಳ್ಯಾರ. ಅದಕ್ಕೆ ಬದರಿ ಫಲಾಕಾರಂ ಕಠಿಣಂ ಅಂತ ಹೇಳಿದ್ದಾರೆ. ಯಾವ್ದಾರು ಹೇಳ್ಬೇಕಾದ್ರೆ ಸ್ವಲ್ಪ ಗಟ್ಟಿ ಆಯ್ತು. ಇಷ್ಟೋ ತನಕ ಏನಿತ್ತು ಮೆತ್ತಗಿತ್ತದು, ಈಗ ಗಟ್ಟಿ ಆಯ್ತು ಅಂತ ಹೇಳಿದರು. ಇನ್ನು ಮಾಸೇನತು ಶಿರಹ, 1 ತಿಂಗಳ ಆದ್ಮೇಲೆ ಅಂದ್ರೆ 10ನೇ ದಿವಸದಿಂದ ಇನ್ನು 20 ದಿವಸ ಕಳೆಯೋ ತನಕ ಏನು ಬದಲಾವಣೆ ಆಗೋದಿಲ್ಲ, ಕ್ರಮವಾಗಿ ಆಗ್ತಿರ್ತದೆ. ಶಿರಾಹ ತಲೆ ಒಂದೇ ಮೂಡ್ತದಂತ. ಕರೆಕ್ಟಾಗಿ 1 ತಿಂಗಳಿಗೆ ನಮಗೆ ತಲೆ ಮೂಡಿದ್ದು. ಇನ್ನ ದ್ವಾಭ್ಯಾಮ್ 2ನೇ ತಿಂಗಳು ಬಂದಾಗ ಬಾಹ್ವಾದಿ ಅಂಗ ವಿಗ್ರಹ. ನೋಡ್ರಿ ಏನಾಗ್ತದೆ, ಬಾಹು ಅಂದ್ರೆ ಭುಜಗಳು, ಕಾಲುಗಳು ಇವೆಲ್ಲ ಬೆಳಿತಕ್ಕಂಥದ್ದಾಗಿದೆ. ನಖಲೋಮ ಅಸ್ಥಿ ಚರ್ಮಾಣಿ ಲಿಂಗ ಛಿದ್ರೋದ್ಭವ ತ್ರಿಭಿಹಿ. 3ನೇ ತಿಂಗಳು ಬಂತು ಅಂದ್ರೆ ಏನಾಗ್ತದೆ ನೋಡ್ರಿ, ನಖ ಅಂದ್ರೆ ಉಗುರು, ಆಮೇಲೆ ಕೂದ್ಲ, ಅಸ್ಥಿ, ಚರ್ಮ, ಲಿಂಗ, ಛಿದ್ರ ಅಂದ್ರೆ ಇಂದ್ರಿಯಗಳು. ಇಷ್ಟು 3ನೇ ತಿಂಗಳಿಗೆ ಬರ್ತಾವಂತ. 3 ತಿಂಗಳ ತನಕ ಯಾವ ಇಂದ್ರಿಯ ಇಲ್ರಿ ಜೀವಗದಕ್ಕೆ. ಇದು ದೇಹಕ್ಕೆ 3 ತಿಂಗಳ ತನಕ ಯಾವುದು ಬಂದಿಲ್ಲ, ಹಂಗ ಕೂತದದು. 3ನೇ ತಿಂಗಳಿಗೆ ಇಷ್ಟೆಲ್ಲ ಬಂತಂತೆ. ಬಂದ ಮೇಲೆ ಚತುರ್ಭಿಹಿ ಧಾತವಃ ಸಪ್ತ, 4ನೇ ತಿಂಗಳಿಗೆ ಸಪ್ತಧಾತುಗಳು ಬರ್ತಾವಂತ. ರಕ್ತ, ಮಾಂಸ, ಮೇಧಸ್ಸು ಇವೆಲ್ಲ ಏನಿರ್ತಾವಲ್ಲ ಸಪ್ತಧಾತುಗಳು ಅವ ಬರ್ತಾವ. ಪಂಚಭಿಹಿ 5ನೇ ತಿಂಗಳಿಗೆ ಬಂದಾಗ ಕ್ಷುತ ತೃಟ ಉದ್ಭವ, ಹಸಿವಿನ ಹಿಡಿಕೆ ಶುರುವಾಗ್ತದಂತ. ಯಾವತ್ತ 5ನೇ ತಿಂಗಳಿಗೆ ಹಸಿವಿ ಅಂತ ಬಾಯಿ ತೆಗೆದವರು ಲಾಸ್ಟ್ ದಿವಸದ ತನಕ ಬಾಯಿ ಮುಚ್ಚಂಗಿಲ್ಲ ನಾವು. ಅದಕ್ಕೆ ದೇವರು ಒಂದು 5 ತಿಂಗಳು ನಮ್ಮ ಆಹಾರ ಹಿಡಿದಿಟ್ಬಿಟ್ಟಾನ್ರಿ. ಬೇಡ ಬೇಡ 1ನೇ ದಿವಸದಿಂದ ಬಾಯಿ ತೆಗೆದ ಗತಿ ಏನು ಅಂತ ಹೇಳಿ 5ನೇ ತಿಂಗಳಿಗೆ ಶುರುವಾಗ್ತದಂತ. ಷಡ್ಭಿಹಿ 6ನೇ ತಿಂಗಳಿಗೆ ಜರಾಯುಣ ವೀತಃ ಕುಕ್ಷೌ ಭ್ರಾಮ್ಯತಿ ದಕ್ಷಿಣೆ, ಅದು ಗರ್ಭದ ಚೀಲದಿಂದ ಆವರ್ತವಾದ ಜೀವ ತಿರುಗ್ಲಿಕ್ಕೆ ಶುರುವಾಗ್ತದಂತ. ಅಮ್ಮನ ಹೊಟ್ಟೆಯಲ್ಲಿ ಬಲಕ್ಕೆ ಶುರುವಾಗ್ತದೆ, ಪ್ರದಕ್ಷಿಣೆ ಹಾಕ್ಲಿಕ್ಕೆ ಬರ್ತದಂಥದ್ದು. ಹಾಕೊಂಡು ಬಂದು ಒಂದು ಹಿಂಗ ಅದು ಎಷ್ಟು ದಿವಸ ತಿರುಗಬೇಕದು? 10ನೇ ತಿಂಗಳು 9 ತಿಂಗಳು ಮೇಲೆ 10 ದಿವಸ ಆಗಬೇಕು. ಅದ್ರ ಮೇಲೆ ಹೆಚ್ಚು ಕಡಿಮೆ ಆಗ್ತಿರ್ತಾವೆ. 10ನೇ ತಿಂಗಳು ಬರೋ ತನಕ ಅದು ತಾಯಿ ಹೊಟ್ಟೆಯಲ್ಲಿ ತಿರುಗ್ತಿರ್ತದಂತೆ. ಯಾಕಂದ್ರೆ ಮಾರ್ಗ ಎಲ್ಲಿದೆ, ನನಗೆ ಹೊರಗೆ ಹೋಗ್ಲಿಕ್ಕೆ ನನಗೆ ಮಾರ್ಗ ಎಲ್ಲದ ಅಂತ ವಿಚಾರ ಮಾಡ್ತಿರ್ತದಂತೆ. ಹೀಗೆ ಬಲಕ್ಕೆ ಪ್ರದಕ್ಷಿಣೆ ಹಾಕೋತ ಬರ್ಬೇಕದು. ಬಂದು ಅಂದ್ರೆ ತಲೆ ಉಲ್ಟಾ ಹೋಗಿರ್ತದೆ, ಹಿಂಗೆ ಬಂದು ಹಿಂಗೆ ಬರ್ಬೇಕದು. ಅದಕ್ಕೆ ಅಷ್ಟು ವ್ಯವಸ್ಥೆಯನ್ನು ಮಾಡಿದ್ದಾನೆ ದೇವರು. ಸಪ್ತಮೇ ಆ ಪ್ರಯಾಣದೊಳಗೆ ಹಂಗೆ ಸುಮ್ಮನೆ ಯಾಕೆ ಕೂತಿರ್ಬೇಕು ಖಾಲಿ, ಒಂಚೂರು ಪ್ರವಚನ ಹೇಳ್ರಿ ಅಂತಿರ್ತಾರಲ್ಲ ಪ್ರಯಾಣದಾಗ. ಹಂಗೆ ಪ್ರವಚನ ಶುರು ಮಾಡಿದರು. ಏನಂತ, ಜನ್ಮ ಕರ್ಮಾಣಿ ಗತಾನಿ ಸ್ಮರತೆ, ಹಿಂದಿನ ಜನ್ಮದ್ದೇನದ ಎಲ್ಲ ನೆನಪು ಬರ್ತಂತ. 7ನೇ ತಿಂಗಳಿಗೆ ಹೊಟ್ಟೆ ಆಗಿದ್ದಾಗ ಆಚಾರ ನಮಗೂ ಬಂದದೇನ್ರಿ ಅಂತ ಯಾರೋ ಕೇಳಿದ್ರೆ, ನಿಮಗೆ ಬರೋದಿಲ್ಲ ಋಷಿಹಿ ಅಂತಂದ್ರು ಪರಮಾತ್ಮ. ಒಂದು ವೇಳೆ ಅವನು ಜ್ಞಾನಿ ಆಗಿದ್ದರೆ, ಚೆನ್ನಾಗಿ ಸಾಧನೆಯನ್ನು ಮಾಡಿಕೊಂಡು ಅವನ ಜ್ಞಾನಿ ಆಗಿದ್ರೆ ಅವನಿಗೆ 7ನೇ ತಿಂಗಳಿಗೆ ನೆನಪು ಬರ್ತದ. ಏನು ನೆನಪು ಬರ್ತದ ಅವನಿಗೆ ಅಂದ್ರೆ ನೋಡ್ರಿ, ಜಗತ್ಯಾಂ ಯಾನಿ ದೇವಸ್ಯ ಮಾಯಾ ಬಂಧಮಾತ್ಮನಃ. ಈ ಕರ್ಮಭೂಮಿಯಲ್ಲಿ ಹಿಂದಿನ ಜನ್ಮದಲ್ಲಿ ನಾನೇನು ಕರ್ಮಗಳನ್ನು ಮಾಡಿದ್ದೆ, ಯಾಕ ದೇವಮಾಯ ಭಗವಂತನ ಇಚ್ಛಾದಂತೆ ನಾನೇನು ಕರ್ಮಗಳನ್ನು ಮಾಡಿದ್ದೇನೋ ಆ ಎಲ್ಲ ಕರ್ಮಗಳು ಕೂಸು 7ನೇ ತಿಂಗಳಿಗೆ ಹೊಟ್ಟೆಯಲ್ಲಿ ಇದ್ದಾಗ ನೆನಪು ಮಾಡಿಕೊಳ್ಳಿಕ್ಕೆ ಪ್ರಾರಂಭ ಆಗ್ತದಂತ. ಅದರ ಮುಂದೆ ಹೇಳ್ತಾರೆ, ವನವಾಸ ಶುರುವಂತಲ್ಲಿ ಒಳಗೆ ಏನು, ಮಾತುಹು ಜಗ್ಧ ಅನ್ನಪಾನಾದ್ಯೈಹಿ, ಅಮ್ಮ ತಿಂದಿರ್ತಾಳಂತ, ಊಟ ಮಾಡಿರ್ತಾಳಕಿ, ಅನ್ನ ಪಾನ ಅವು ಅವು ಸ್ವಲ್ಪ ಬಸರಿದ್ದಾಗ ಸ್ವಲ್ಪ ಬೈಕಿ ಜಾಸ್ತಿ ಇರ್ತಾವಂತ. ಬಸರು ಬೈಕಿ ಅಂತ ಹಿಂಗೆ ಕರಿತಿರ್ತಾರೆ. ನಮ್ಮಲ್ಲಿ ಇವು ಗಂಡಸು ಸುಮ್ಕೂಡ್ಲಾರ್ದ ಅದನ್ನ ಮಾಡಿ ಹಾಕಿ ಇದನ್ನ ಮಾಡಿ ಹಾಕಿ ಅಂದ್ಕೊಳ್ಳಾಕ ಬೈಕ್ ಶುರುವಾಗಿ ಅಂತ ಕೇಳ್ತಿರ್ತಾರೆ ನಮ್ಮಲ್ಲಿ. ಏನು ಗುಡಿಯವ್ರಿಗೆ ಗೊತ್ತಾಗ್ತಿಲ್ಲ, ಮನೆಯವ್ರು ಅಂದಿರ್ತಾರಲ್ಲ ಅವಾಗ ಯಾಕೆ ಬೈಕ್ ಶುರುವಾಗ ನಿಮಗೂ ಅಂತ ಹಿಂಗೆ ಅಂತಿರ್ತಾರೆ, ಎಷ್ಟು ಹೆಂಗಳು ಅಂತ ಕೇಳ್ತಿರ್ತಾರಲ್ಲ. ಹಂಗೆ ಅವಾಗ ಇವು ಜಾಸ್ತಿ ಉಣ್ತಿರ್ತಾರೆ. ಅದು ಉಂಡ್ರು ಅಂದ್ರೆ ಏನಾಗ್ತದೆ ಅಂದ್ರೆ, ಅನ್ನಪಾನಾದ್ಯೈಹಿ ಏಧತಿ ಆತುರ ಸಮ್ಮತಃ ಆಸ್ತೆ ವಿಣ್ಮೂತ್ರಯೋರ್ಗತ್ತೆ ಸಚಂತುರ್ಜಂತ ಸಂಭವೇ. ಏನಾಗ್ತದೆ ನೋಡ್ರಿ, ಹೆಂಗಿದ್ದಾನ, ರೋಗಿ ಅಂತ ಇರ್ತಾನಂತ. ಪಾಪ ಯಾವಾಗ ಹುಡ್ತೀನಿ ಏನಾಗ್ತದೆ ಅಂತ ಗೊತ್ತಾಗೋದಿಲ್ಲ. ಸ್ವದೇಹ ಯಾತ್ರೆಯನ್ನು ಪಡಿಬೇಕು ಅಂತ ಅನ್ನೋದಕ್ಕಾಗಿ ಇವನು ಅಲ್ಲೇ ಕೂತ್ಕೊಂಡಿರ್ತಾನೆ. ಅದರಿಂದ
ತ್ರಾಸ ಆಗ್ತಿರ್ತದಂತ. ಅವಳು ತಿಂದ ಅನ್ನಾದಿಗಳಿಂದ ಎಲ್ಲವೂ ಬೆಳಿತಾ ಇರ್ತಾನೆ. ಅವಳು ತಾಯಿ ತಿಂದ ಅನ್ನಾದಿಗಳಿಂದ ಇವನು ಬೆಳಿತಾ ಹೋಗ್ತಾನ. ಮಾತು ಜಗ್ಧ ಅನ್ನಪಾನಾದ್ಯೈಹಿ ಏಧತೆ ಆತುರ ಸಮ್ಮತಃ. ರೋಗಿಗೆ ಆಹಾರ ಕೊಡುವುದರಿಂದ ಹೇಗೆ ದೇಹದಲ್ಲಿ ಬೆಳವಣಿಗೆ ಆಗ್ತದೆ ಅಂದ್ರೆ ಸ್ವಲ್ಪ ಪರಿವರ್ತನೆಗಳಾಗತ್ತೋ ಹಂಗೆ ಅದರಂತೆ ಇವನು ಕೂಡ ಪರಿವರ್ತನೆಗಳಾಗ್ತದೆ. ಸರಿ, ಇಷ್ಟು ಹೇಳಿದ ಮೇಲೆ ಅಂದ್ರೆ ಅಲ್ಲೇನು ಮಾಡ್ಕೊಂಡ್ರು, ಗರ್ಭದಲ್ಲಿ ಪ್ರವೇಶ ಮಾಡಿದ ಜೀವಿಗೆ ದೇಹ ಯಾತ್ರಾ ಹೆಂಗೆ, ಅದು ಮುಂದೆ ಹೆಂಗೆ ಹೊರಡ್ತದೆ, ಬೆಳೀತದೆ ಹೆಂಗೆ ಅಂತ ಕೇಳಿದ್ರೆ ಅದಕ್ಕಂತರೂ ಹಲ್ಲು ಗಿಲ್ಲು ಏನಿರೋದಿಲ್ಲ, ಅಥವಾ ಅದಕ್ಕೇನು ಮತ್ತು ಕೈಕಾಲು ಇರೋದಿಲ್ಲ. ಹೆಂಗೆ ತಿಂತದೆ ಅಂತ ಕೇಳಿದ್ರೆ ಅಮ್ಮ ತಿಂದ ಆಹಾರವನ್ನೇ ಭಗವಂತ ಅದಕ್ಕೂ ಸಪ್ಲೈ ಮಾಡ್ತಾನೆ. ನಮಗೆ ದೇವರು ದೊಡ್ಡ ಮನುಷ್ಯ, ಬರೀ ದೊಡ್ಡ ಮನುಷ್ಯ ಅಲ್ಲ, ಇನ್ನೂ ಭಾಳ ದೊಡ್ಡ ಮನುಷ್ಯ ಇದ್ದಾವ. ಯಾಕಂದ್ರೆ ಆ ಅಮ್ಮ ತಿನ್ನುವ ಆಹಾರದಿಂದ ನೋಡ್ರಿ, ಅವ್ನು ತಿಂದದ್ದು ಏನು ತಿಂದಾನ, ಅಮ್ಮ ಏನು ತಿಂದಾಳ, ಅನ್ನ ಸಾರು ಚಟ್ನಿ ಪಲ್ಯ ಇವ ತಿಂದಾಳ. ಆಕಿನ ಬೇರೆ ತಿನ್ನಂಗಿಲ್ಲ ಇಲ್ಲ. ಇದ ಅನ್ನಾದಿಗಳನ್ನು ದೇವರು ದೇಹದಲ್ಲಿ ತಗೊಂಡು ಅದನ್ನು ವಿಭಾಗ ಮಾಡಿ ಕರಗಿಸಿ ತಾಯಿ ದೇಹಕ್ಕೆ ಹೋಗೋದನ್ನು ಪ್ರತ್ಯೇಕ ಮಾಡ್ಬೇಕ್ರಿ. ಅದರೊಳಗೆ ಡಿಪಾರ್ಟ್ಮೆಂಟ್ ಎಷ್ಟು ಕಟ್ಟಿರ್ತದೆ ಅಂದರೆ ತಾಯಿ ದೇಹಕ್ಕೆ ಹೋಗೋದು ಸಪ್ರೇಟು ಆತ, ಕೂಸಿನ ದೇಹಕ್ಕೆ ಹೋಗೋದು ಸಪ್ರೇಟ್. ಇಷ್ಟಾತಿಲ್ಲ. ಇನ್ನು ಆ ಕೂಸಿನ ದೇಹಕ್ಕೆ ಹೋಗೋದೊಳಗೆ ಆಹಾರದೊಳಗೂ ಕೂಸಿನ ಚರ್ಮಕ್ಕೆ ಹೋಗೋ ಡಿಪಾರ್ಟ್ಮೆಂಟ್ ಯಾವುದು ಅದನ್ನು ಬೇರೆ ಮಾಡಬೇಕು. ಕೂಸಿನ ದೇಹದ ರಕ್ತಕ್ಕೆ ಹೋಗೋ ಡಿಪಾರ್ಟ್ಮೆಂಟ್ ಯಾವುದು ಅದನ್ನು ಬೇರೆ ಮಾಡಬೇಕು. ಕೂಸಿನ ದೇಹದಲ್ಲಿ ಕೂದಲಕ್ಕೆ ಹೋಗೋ ಆಹಾರ ಯಾವುದು ಅದನ್ನು ಬೇರೆ ಮಾಡಬೇಕು. ಮಾಂಸ ಬೆಳೆಯಲಿಕ್ಕೆ ಯಾವುದು ಅದನ್ನು ಬೇರೆ ಮಾಡಬೇಕು. ಅಂದರೆ ಮೊದಲು ಕೂಸಿನ ಭಾಗ ಮಾಡಿಕೊಂಡು ಅದರೊಳಗೆ ಒಂದು 50-60 ಭಾಗ ಮಾಡಬೇಕು. ಅಮ್ಮನ ಭಾಗ ಮಾಡಿಕೊಂಡು ಅದರೊಳಗೆ ಒಂದು 50-60 ಭಾಗ ಮಾಡಬೇಕು. ಯಾಕಂದ್ರೆ ಅಮ್ಮನ ದೇಹಕ್ಕೂ ಹೋಗ್ಬೇಕಲ್ಲ ಮತ್ತೆ ಅದು ಸರಿಯಾಗಿ. ಎಲ್ಲಾನು ತಿಂದುದು ಒಟ್ಟು ಹಿಂಗೆ ತಲೆಗೆ ಬಂದು ಕೂತ್ ಬಿಟ್ಟಿದ್ರೆ ಗತಿ ಏನು, ಇಷ್ಟು ಲೊಟ್ಟು ತಲೆ ಎಲ್ಲರೂ ನಮ್ದು ಉಳಿದೋದೆಲ್ಲ ಹಿಂಗಾಗಿರ್ತಿತ್ತು. ಹಂಗಾಗಿಲ್ಲ. ಸಮ ಪ್ರಮಾಣದಲ್ಲಿ ದೇಹದಲ್ಲಿ ಹಂಚಬೇಕಾದ್ರೆ ದೇವರು ಅದನ್ನು ವ್ಯವಸ್ಥೆ ಮಾಡಿಕೊಂಡಿದ್ದಾನೆ. ಅಮ್ಮ ತಿಂದ ಆಹಾರದಿಂದಲೇ ಇವನಿಗೆ ಬೆಳವಣಿಗೆ ಅದ. ಅದರಲ್ಲೂ ಕೂಡ ನೋಡ್ರಿ ಆಶ್ಚರ್ಯ ಆಗ್ತದೆ ನನಗೆ ಇದನ್ನು ಕೇಳಿದಾಗೆಲ್ಲ. ಅದ ಅನ್ನ ಬಿಳಿ ಅನ್ನನ ಅಮ್ಮ ಉಂಡಾಳ, ಅಮ್ಮ ಕೆಂಪಿರ್ತಾಳ, ಇದೊಂದು ಹುಟ್ಟಿದ್ದು ಕರಿ ಹುಟ್ಟಿರ್ತದೆ. ಯಾವ ಆಹಾರ ಅದ ಅನ್ನ. ಇವಂಗ ಅದು ಆಹಾರ ಅಮ್ಮ ಇವಂಗ ಬಿಳಿ ಮಾಡೋ ಹಂಗೆ ವ್ಯವಸ್ಥೆ ಮಾಡಿದ, ಇವಂಗ ಕರಿ ಮಾಡೋ ಹಂಗೆ ವ್ಯವಸ್ಥೆ ಮಾಡಿದ. ಅದು ಏನು ವ್ಯವಸ್ಥೆ ಏನು ನೋಡ್ರಿ, ಯಾರು ಮಾಡ್ಬೇಕು ಇದನ್ನ? ಎಲ್ಲ ವ್ಯವಸ್ಥೆ ಹಿಂಗೆ. ಇದು ಅದ ಅನ್ನನ ಅವಳಿ ತಿಂದಿರ್ತಾವ, ಒಂದು ಗಿಡ್ಡು ಹುಡ್ತದೆ, ಒಂದು ಎತ್ತು ಹುಡ್ತದೆ. ಅದ ಅನ್ನೊಳಗೆ ಏನು ವ್ಯವಸ್ಥೆ ಮಾಡಲಿಕ್ಕಿಲ್ಲ ದೇವರು. ಅದಕ್ಕೆ ಮಾತುರ್ಜಗ್ಧ ಅನ್ನಪಾನಾದ್ಯೈಹಿ ಏಧತ್ಯಾತುರ ಸಮ್ಮತಃ ಆಸ್ತೆ ವಿಣ್ಮೂತ್ರಯೋರ್ ಗರ್ತೆ. ಅದು ಖರೆ ಹೇಳಬೇಕು ಅಂದ್ರೆ ಹೊಂಡ್ರಿ, ಅದು ಎದರದ್ದು ಮಲಮೂತ್ರದ ಹೊಂಡ, ಅದು ಬೇರೆ ಏನಿಲ್ಲೇ ಇಲ್ಲ, ಅಲ್ಲೇ ಕೂತಿರ್ತದೆ. ಕ್ರಿಮಿವಿಹಿ ಕ್ಷತಕಟ್ವಾಂಗ, ಅಲ್ಲಿ ಹುಳಗಳು ಕಡಿತಾ ಇರ್ತಾವಂತ ಪಾಪ. ಸೌಕುಮಾರ್ಯಾತ್ ಪ್ರತಿಕ್ಷಣಂ, ಭಾಳ ಸೂಕ್ಷ್ಮ ಇರ್ತದೆ ಇದ್ರ ದೇಹ. ಮೂರ್ಛಾ ಮಾಪ್ನೋತಿ, ಮೂರ್ಛೆ ಹೊಂತೀವಂತ ಒಳಗೆ. ಎಲ್ಲ ಹುಟ್ಟಿದ ಮೇಲೆ ಮೂರ್ಛಾ ಹೊಂದೋದು ಕೇಳಿವಿ ನಾವು, ಅಲ್ಲಿ ಇದ್ದಾಗ ಮೂರ್ಛೆಯನ್ನು ಹೊಂತೀವಂತ. ಮೂರ್ಛಾ ಮಾಪ್ನೋತಿ ಉರುಕ್ಲೇಶ ತತ್ರತ್ತೈ ಕ್ಷುದಿತೈರ್ಮೋ, ಮತ್ತ ಹಸಿವಾಗಿ ಅಲ್ಲಲ್ಲೇ ಮೂರ್ಛೆಯನ್ನು ಹೊಂತಾ ಇದ್ದೇವೆ. ಅಥವಾ ಪ್ರಾಣಿಗಳಿಂದ ಕಡಿಸ್ಕೊಳ್ಪಟ್ಟು ಅವು ಪ್ರಾಣಿ ಹಸಿವಾಗಿರ್ತಾವ, ಅವು ಬಂದು ಕಡಿತಾವ, ಮೂರ್ಛಾ ಹೊಂತದ. ಅಮ್ಮ ಸಾಲದ್ದಕ್ಕೆ ಆಕಿ ಉಪ್ಪಿನಕಾಯಿ ತಿರ್ಬೇಕು ಅಂತ ಆಶಾ, ಖಾರ ಇವು ನಮ್ಮ ಉತ್ತರ ಕರ್ನಾಟಕ ಇವು ಪಾಪ ಸ್ವಲ್ಪ ಅವು ರಾಯಚೂರು, ಹೈದರಾಬಾದ ಮುಂದೆ ಆ ಕಡೆ ಇವು ಇರ್ತಾವೆ ನೋಡ್ರಿ, ಅವು ಮೆಣಸಿನಕಾಯಿ ಇಟ್ಕೊಂಡೇ ಇರ್ತಾರ, ಅವು ರೆಡಿ ಇರ್ತಾರೆ. ಅದಕ್ಕೆ ಭಗವಂತ ಅಂತಾನೆ ಕಟು ತೀಕ್ಷ್ಣ ಉಷ್ಣ ಲವಣ ಕ್ಷಾರ ಆಮ್ಲ, ಅಷ್ಟು ಹುಳಿ ತಿನ್ನೋರು, ಖಾರ ತಿನ್ನೋರು ನೀವು ತಿಂತೀರ್ರಿ. ಮಾತೃಭುಕ್ತೈ ಉಪಸೃಷ್ಟ ಸರ್ವಾಂಗೋತ್ಥಿತ ವೇದನ. ನವರಂಧ್ರ ತೆರೆದ ಅಂತಿರ್ತಾರಲ್ಲ ಬಾಗ್ಲ, ಹಂಗಾಗಿರ್ತಂತ ಒಳಗೆ ಸರ್ವಾಂಗೋತ್ಥಿತ ವೇದನ, ಎಲ್ಲ ಅಂಗದಿಂದಲೂ ವೇದನಾ ಶುರುವಾಗಿರ್ತಂತ. ಯವ್ವ ನಮ್ಮವ್ವ 2 ದಿವ್ಸ ಖಾರ ಬಿಡ ಮಾರಾಳ ಓದಿರ್ತಿರ್ತದೆ ಪಾಪ ಅದು. ನಮ್ಮವ್ವ 1 ದಿವ್ಸ ಖಾರ ತಿನ್ನೋದು ಬಿಡುವ, ಒಂದು ಸ್ವಲ್ಪ ಉರಿಯೋದು ಕಡಿಮೆ ಆಗ್ತದಂತ. ಅಕ್ಕಿ ಇಲ್ಲಿಲ್ಲ ಇವಾಗ ತಿನ್ಬೇಕು, ಇನ್ಯಾವಾಗ ತಿನ್ಬೇಕು ಅಂತ ಹೇಳಿ ನಾರಿಗೆ ಚಪ್ಪರಿಸ್ಕೊಂಡು ತಿನ್ನೋದು, ಅದು ಒಳಗೆ ಉರ್ಕೊಂಡು ಹಾಕೋ ಕೆಲಸ. ಅದಕ್ಕೆ ಹಂಗಾಗ್ತದೆ. ಉಲ್ಬೇನ ಸಂವೃತಃ ತಸ್ಮಿನ್ ಆಸ್ತೆ ಬಹಿರಾವೃತ. ಅದು ಚರ್ಮದ ಚೀಲ ಹಿಂಗೆ ಸುತ್ತಬಿಟ್ಟಿರ್ತಾರೆ, ಕೂಸಿನ ಕಟ್ಟಿರ್ತಾರೆ ನೋಡ್ರಿ, ಅದು ಚಳಿ ಆಗಬಾರ್ದು ಅಂತ ತಿಳ್ಕೊಂಡು ಹೇಳಿ ಕೈ ಕಾಲ ಹಿಂಗೆ ಮಾಡಿ ಅದಕ್ಕೊಂದು ಚೀಲ ಕಟ್ಟಿರ್ತಾರಲ್ಲ, ಹಂಗೆ ಕಟ್ಟಿರ್ತಾರಂತೆ. ಆಸ್ತೆ ಕೃತ್ವ ಶಿರಃ ಕುಕ್ಷೋ ಭುಗ್ನ ಪೃಷ್ಠ ಶಿರೋಧರ, ಎಲ್ಲ ಹಿಂಗೆ ಕೂತ್ಬಿಟ್ಟಿರ್ತವಂತ, ಕೈ ಕಾಲೆಲ್ಲ ಬಡ್ಚಿಕೊಂಡು ಕೂತಿರ್ತದೆ. ನೋಡಿ ಎಷ್ಟು ಚಂದ ಹೇಳ್ತಾರೆ ಅಂದರೆ, ವಿಜಯಧ್ವಜ ತೀರ್ಥರು ಬೇರೆ ಬರ್ದಾರ, ಮತ್ತೊಂದು ಸ್ವಲ್ಪ ವಿಷಯ ಬರ್ದಾರ. ನಾಡೀಚ ಆಪ್ಯಾಯಿನಿ ನಾಮ ನಾಭ್ಯಾಂ ತಸ್ಯ ನಿಬದ್ಧತೆ ಸ್ತ್ರೀಣಾಂ ತಥಾತ್ರ ಸುಷರೇ ಸ ನಿಬದ್ಧಾತ ಜಾಯತೆ ಕ್ರಮಂತೆ ಭುಕ್ತಪೀತಾನಿ ಸ್ತ್ರೀಣಾಂ ಗರ್ಭೋದರೇ ಯಥ. ಆ ತಾಯಿಗೆ ಒಂದು ಈ ಸಂದರ್ಭದಾಗ ಒಂದು ಹೊಸ ನಾಡಿ ಇರ್ತದಂತ. ಅದು ಯಾವುದು? ಆಪ್ಯಾಯಿನಿ ನಾಡಿ ಅಂತ ಅದಕ್ಕೆ ಹೆಸರಂತೆ. ಆಪ್ಯಾಯಮಾನ ಅಂದ್ರೆ ಕೇಳಲಿಕ್ಕೆ ಆನಂದ ಆಗೋದು, ನೋಡ್ಲಿಕ್ಕೆ ಆನಂದ ಆಗೋದು, ಅಂಥ ಒಂದು ನಾಡಿ ಕೊಟ್ಟಿರ್ತಾರಂತ ದೇವ. ಇದಕ್ಕೆ
ಕೂಸಿಗೆ ಆಹಾರ ಸಪ್ಲೈ ಆಗಲಿ, ಅದಕ್ಕೊಂದು ಆಪ್ಯಾಯನ ಆಗಲಿ ಅಂತ ತಿಳ್ಕೊಂಡು ಹೇಳಿ ಅದರಿಂದ ತಿನ್ಕೊಂಡು ಇದು ಬೆಳೀತಾ ಹೋಗ್ತದೆ ಅಂತ ಹಿಂಗೆ ಮಾರ್ಕಾಂಡೇಯ ಪುರಾಣದಲ್ಲಿ ಪಿತಾಪುತ್ರ ಸಂವಾದದಲ್ಲಿ ಹೇಳ್ಯಾರ ಅಂತ ವಿಜಯಧ್ವಜ ತೀರ್ಥರು ಹಾಕ್ಯಾರ. ಆ್ಯಕ್ಚುಲಿ ಹಿಂಗೆ ಆಚಾರ್ಯ ಎಷ್ಟು ಹೇಳ್ತಾ ಅಷ್ಟ ಬರೆದಿರ್ತಾರೆ ವಿಜಯಧ್ವಜ ತೀರ್ಥರು. ಸೊ ಹೊಸಾದ್ ಹಾಕ್ಯಾರ ಮತ್ತೆ ಹಿಂಗಾಗ್ತದೆ ಅಂತ ತಿಳ್ಕೊಂಡು ಹೇಳಿ. ಅಕಲ್ಪ ಸ್ವಾಂಗಚೇಷ್ಟಾಯ, ನಾವು ಕೈಕಾಲು ಖಾಲಿ ಕೊಡಂಗಿಲ್ಲ ರೀ, ಏನಾರ ಮಾಡ್ತಿರ್ಬೇಕು, ಸ್ವಲ್ಪ ಅಳಿಗಾಡ್ತಿರ್ಬೇಕು, ಹಿಂಗೆ ಮಾಡ್ತಿರ್ಬೇಕು, ಅಲ್ಲೇನು ಮಾಡಕ್ಕೆ ಬರಂಗಿಲ್ಲ. ಅಕಲ್ಪ ಅಸಮರ್ಥ ಸ್ವಾಂಗಚೇಷ್ಟಾಯ, ನಮ್ಮ ಅಂಗಚೇಷ್ಟೆಗಳನ್ನು ಮಾಡ್ಲಿಕ್ಕೆ ಬರದೇ ಇದ್ದು ಸುಮ್ಮನೆ ಕೂತಿರ್ತೀವಂತೆ. ಹೆಂಗ ಶಕುಂತ ಇವ ಪಂಜರೇ, ಪಂಜರದೊಳಗೆ ಪಕ್ಷಿಗಳನ್ನು ಹೆಂಗೆ ಕೂಡ್ಸಿರ್ತಾರೆ, ಕಟ್ಟಿ ಹಾಕಿರ್ತಾರೆ, ಹಂಗೆ ಕೂತಿರ್ಬೇಕು. ತತ್ರ ಲಬ್ಧ ಸ್ಮೃತಿ ದೈವಾತ್ ಕರ್ಮ ಜನ್ಮ ಶತೋದ್ಭವಂ, ಒಂದು 100 ಜನ್ಮದ ಸ್ಮರಣೆ ಬರ್ತದಂತ. ಅವ ಜ್ಞಾನಿ ಆಗಿದ್ರೆ, ಅವ ಋಷಿ ಆಗಿದ್ರೆ ಒಂದು 100 ಜನ್ಮದ ಹಿಂದೆ ಏನೇನು ಮಾಡೀನಿ ಅಂತ ನನಗೆ ಬರ್ಕೋತ ಹೋಗ್ತಾವಂತ. ಇವತ್ತು ಮಾತಾಡ್ಸರಿ ಯಾರ ನಿನ್ನೇನಾಗಿತ್ತು, ನಿನ್ನೆ ಗೊತ್ತಮ್ಮ, ನಿನ್ನೆಲ್ಲ ಊಟಕ್ಕೆ ಹೋಗಿದ್ದಪ್ಪ, ನಿನ್ನೆ ತಡ್ರೆ ಹಚ್ಚಾರ 1 ನಿಮಿಷ ಅಂತ. ನಿನ್ನೆ ಗೊತ್ತವಾಗ 100 ಜನ್ಮದ ಹೆಂಗೆ ಬರ್ಬೇಕು ಹೇಳ್ರೋಣ ಅಂತ ಹೆಣ್ಣಿಗೆವರ ಗೊತ್ತಾತಿಲ್ಲ. 100 ಜನ್ಮದ್ದು ಹೇಳ್ಯಾರ. ಅದಕ್ಕೆ ತತ್ರ ಲಬ್ಧ ಸ್ಮೃತಿ ದೈವಾತ್ ಕರ್ಮ ಜನ್ಮ ಶತೋದ್ಭವಂ ಸ್ಮರನ್ ದೀರ್ಘ ಮನುಶ್ವಾಸ ಅಂತಾರಂತಮ್ಮ. ದೀರ್ಘ ಮನುಶ್ವಾಸ, ದೀರ್ಘ ಉಸಿರಾಟ ತಗೊಂಡು ಅಯ್ಯೋ ಹಣೆ ಬಾರ 100 ಜನ್ಮದಾಗ ಎಲ್ಲಿ ನೋಡಿದ್ರು ಏನೂ ಇಲ್ಲಲ್ರಿ, ಪಾರಾಗೋದು ಒಂದು ಕರ್ಮರ ಮಾಡಿರ್ಬೇಕಾಗಿತ್ತು, ನಾನು ಒಂದು ಪಾರಾಗೋ ಕರ್ಮ ಮಾಡಿಲ್ಲ ಅಂಥೇಳಿ ಪಾಪ ನಿಟ್ಟುಸಿರು ಬಿಡ್ತದಂತ. ಶರ್ಮ ಕಿಂ ನಾಮವಿಂದತೆ, ಸುಖ ಎಲ್ಲಿಂದ ಬರಬೇಕು. ಅದಕ್ಕೆ ಅವ್ರು ಚಾಟಿ ಮಾಡ್ತಾರೆ. ಇಕ್ಕಿ ಬಂದ್ಲಂತ, ಪೂತನ ಬಂದಿದ್ಲಂತ. ಪೂತನ ಬಂದಾಗ ಕೃಷ್ಣ ತೊಡಿ ಮೇಲೆ ಮಲ್ಕೊಂಡಿದ್ದ, ಹಾಲು ಕುಡಿಬೇಕಾಗಿತ್ತು. ಪೂತನ ಅಂದು ಕಣ್ಣು ಮುಚ್ಚಿದ್ನಂತ. ಯಾರೋ ಕೇಳಿದಾವೆ ಕಣ್ಣು ಮುಚ್ಚಿದ, ಕೂಸ್ರಿ ಹಾಲು ಕುಡಿಬೇಕಾಗ ಕಣ್ಣು ಮುಚ್ಕೊಂಡು ಕುಡಿದಿರ್ತ. ಹಂಗಲ್ಲ ಕೃಷ್ಣ ಕೂಸಲ್ಲಿ, ನೀವು ಕೃಷ್ಣನ ಕತೆ ಹೇಳಿಕೋಬೇಡ್ರಿ. ಅವ ಯಾಕೆ ಕಣ್ಣು ಮುಚ್ಚಿದ ಅಂದ್ರೆ ವಿಚಾರ ಮಾಡ್ಲಿಕ್ಕತ್ತಿದ್ದಂತ ದೇವರು, ಈಕಿ ಎಲ್ಲರ ಹಿಂದಿನ ಜನ್ಮದಾಗ ಒಂದರ ಪುಣ್ಯ ಕೆಲಸ ಮಾಡ್ಯಾಳ ನೋಡೋಣ, ಮಾಡಿದ್ರೆ ಈಕಿನ ಬಿಟ್ಟು ನೋಡ ಅಂತ ವಿಚಾರ ಮಾಡಿದ್ದಂತ. ಅದಕ್ಕೆ ಕಣ್ಣು ಮುಚ್ಕೊಂಡಿದ್ದಂತ. ಯಾಕೆ ಕಣ್ಣು ಮುಚ್ಕೊಂಡು ಹಾಲು ಕೊಡೋದ ಅಂದರೆ ಯಾವುದರ ಹಿಂದಿನ ಜನ್ಮ ತಾಟಕ, ಅದರ ಹಿಂದಿನ ಜನ್ಮ ಮತ್ತೊಂದು ಪಾಠಕ, ಹಿಂಗೆ ಯಾವ ಜನ್ಮಗಳವ ನೋಡಂತ ಎಲ್ಲರ ಒಂದು ಜನ್ಮದಾಗ ಒಂದು ಪುಣ್ಯ ಮಾಡಿದ್ರು ಬಿಟ್ಬೋಣ ಅಂತ ವಿಚಾರ ಮಾಡಿದಂತ. ಯಾವ ಪುಣ್ಯ ಮಾಡಿರ್ಲಿಲ್ಲ, ಕೊಂದು ಬಿಟ್ಟ. ಅದಕ್ಕೆ ಕಣ್ಣು ಮುಚ್ಚಿ ಹಿಂದಿನೆಲ್ಲ ಸ್ಮರಣೆ ಮಾಡಿದಂತ. ಹಂಗೆ ಕರ್ಮ ಜನ್ಮ ಶತೋದ್ಭವ 100 ಜನ್ಮದ ಸ್ಮರಣೆ ಬರ್ತದಂತ. ಆರಭ್ಯ ಸಪ್ತಮಾಸಾನ್ ಲಬ್ಧಬೋಧೋ ಅಪಿವೇ ಪಿತಃ, ನಡಗ್ತದಂತ ಜೀವ. 7ನೇ ತಿಂಗಳಿಗೆ ಏನು ಎಚ್ಚರ ಬಂದಿರ್ತದ ಆಗ ನಡಗ್ತಾ. ನೈಕತ್ರಾಸ್ತೆ, ಒಂದು ಕಡೆ ಕೂಡ್ಲಿಕ್ಕೆ ಬಿಡಂಗಿಲ್ಲ. ಯಾಕೆ ಸೂತಿ ವಾತೈಹಿ, ಸೂತಿ ಮಾರುತ ಪ್ರಾಣದೇವರೇನಿದ್ದಾರೆ, ಪ್ರಸೂತಿ ವಾಯುದೇವರು, ಅವರು ತಿರುಗಿಸ್ತಿರ್ತಾರಂತ. ಹೆಂಗಿರ್ತಾರೆ? ವಿಷ್ಟಾಭೂರಿವ ಸೋದರ, ವಿಷ್ಟಾಭೂ ಕ್ರಿಮಿ ಕಿಂ ಮೇ ಸೋದರ. ಇದೇನು ಅಮ್ಮನ ಹೊಟ್ಟೆಯಾಗ ಹುಳ ಅವಲ್ಲ, ಇವೆಲ್ಲ ನನ್ನ ಅಣ್ಣ ತಮ್ಮಂದ್ರೆ ನೀವೆಲ್ರ ಹಿಂಗೆ ಅನಿಸ್ತಂತ. ಅವಾಗ ನೋಡಿ ಎಷ್ಟು ಚೆನ್ನಾಗಿ ವಿಷ್ಟಾಭೂ ಅರಿವ ಸೋದರ, ಹಂಗೆ ಒದಾಡ್ಕೋತಿರ್ತದೆ. ಸಂಶಯೋಪೇತ, ಅದಕ್ಕೆ ಯಾವ್ದಾವ ಇವರು ವಿಜಯಧ್ವಜ ತೀರ್ಥ ಬರ್ದಾರ, ವಿಷ್ಟಾಭೂ ಕ್ರಿಮಿ ಸೋದರ ಕಿಮ್ಮೆ ಸ್ಯಾತ್ ಇದು ಸಂಶಯೋಪೇತ. ಈ ಹುಳನ ನಮ್ಮ ಅಣ್ಣ ತಮ್ಮಂದ್ರೆ ಮತ್ತಿಲ್ರ, ಇದು ಹೊರಗೆ ಹೋಗಲ್ಲಾಗಿನಿ, ಇಲ್ಲೇ ಕೂತ್ಬಿಟ್ಟಿನಿ, ಇವ ನಮ್ಮ ಜೀವನ ಇವು ಇರ್ಬೇಕು ಕಾಣಿಸ್ತದೆ. ಇಲ್ಲಿ ಜೊಂಡಿಗೆ ಭಾಳ ದಿವಸದಿಂದ ಮನ್ಯಾಗ ಇದ್ಬಿಟ್ರೆ ಫ್ಯಾಮಿಲಿ ಮೆಂಬರ್ ಆಗಿಬಿಟ್ಟಿರ್ತಾರೆ. ಇರ್ಲಿ ಬಿಡಿ ನಮ್ಮ ಫ್ಯಾಮಿಲಿ ಮೆಂಬರ್ ಸೊಸಳು ಅವ್ರನ್ನ ಯಾಕೆ ಹೊಡಿಯೋದು ಬಿಡೋದು, ಹೊರಗೆ ಕಳಿಸೋದು ಹಿಂಗೆ ಆಗಿಬಿಟ್ಟಿರ್ತದೆ. ಹಂಗೆ ಅವನಿಗೂ ಆಗಿರ್ತಂತ. ಆಗ ಪ್ರಾರ್ಥನೆ ಮಾಡ್ತಾನಂತ. ನಾಥಮಾನಃ ಋಷಿ ಭೀತಃ ಸಪ್ತವಧ್ರಿ ಕೃತಾಂಜಲಿ ಸ್ತುವೀತ ತಂ ವಿಕ್ಲವಯ ವಾಚ ಏನ ಉದರೇ ಅರ್ಪಿತಃ. ಯಾವ ಭಗವಂತ ತಾಯಿ ಗರ್ಭದಲ್ಲಿ ಕಳಿಸಿದ್ದಾನೋ ಆ ಭಗವಂತನ ಕುರಿತು ಸ್ತೋತ್ರ ಮಾಡ್ತಾನಂತೆ. ಆಚಾರ್ಯೊಂದು ಭಾಷ್ಯ ತಾತ್ಪರ್ಯ ಬರೆದಿದ್ದ. ಏನ್ ತಾತ್ಪರ್ಯ? ಸಪ್ತವಧ್ರಿ ಅಂತದ. ಇಲ್ಲಿ ವಧ್ರಿ ಅಂದ್ರೆ ಏನು ಅಂತ ತಿಳಿಯಂಗಿಲ್ಲ ನೋಡ್ರಿ. ನಾಥಮಾನಃ ಪ್ರಾರ್ಥನೆ ಮಾಡೋದು, ಋಷಿ ಗೊತ್ತದ, ಭೀತಃ ಗೊತ್ತದ, ಸಪ್ತವಧ್ರಿ 7 ವಧ್ರಿಗಳಿಂದ ಕೂಡಿದವನು ಅಂತದ, ಕೃತಾಂಜಲಿಯಿಂದ ಕೈ ಮುಗಿದವನು. ಅದಕ್ಕೆ ಆಚಾರ್ಯ ಬರೀತಾರೆ ಸಪ್ತವಧ್ರಿ ಅನ್ನೋಲ್ಲಿ ವಧ್ರಯಸ್ತು ಇಂದ್ರಿಯಾಣ್ಯಾಹು ಹೃಷಿಕಾಣಿಚ ಉಚ್ಚತೆ. ಇಂದ್ರಿಯಕ್ಕ ಹೃಷಿಕ, ಇಂದ್ರಿಯ ವಧ್ರಿ ಅಂತ ಕರೀತಾರೆ. ಯಾರು ಹುಡುಕ್ಯಾರಪ್ಪ ಇದನ್ನ? ವಧ್ರಿ ಅನ್ನೋ ಶಬ್ದಕ್ಕೆ ಇಂದ್ರಿಯಗಳು ಅಂತ ಯಾರು ಹುಡುಕ್ಬೇಕು? ಅದಕ್ಕೆ ಆಚಾರ್ಯ ಮಾತ್ರ ಆ ಅರ್ಥವನ್ನು ಹೇಳ್ತಾರೆ. ವಧ್ರಯ ಇಂದ್ರಿಯಾಣ್ಯಾಹು, ಇಂದ್ರಿಯಗಳಿಂದ ಕೂಡ್ಕೊಂಡಿರ್ತಾನೆ. ಮನಸ್ಸು ಬುದ್ಧಿ ಸಹಿತವಾದ ಪಂಚ ಜ್ಞಾನೇಂದ್ರಿಯಗಳು 7 ಇಂದ್ರಿಯಗಳಾದವು, ಅದನ್ನು ಇಟ್ಕೊಂಡಾನೆ ಅಂತ ಹೇಳಿ ಸ್ತೋತ್ರ ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ಇದು ಜೀವನ ಸ್ತೋತ್ರ. ಈಗ ಅವನು ಉದ್ದಕ್ಕೆ ಸ್ತೋತ್ರ ಮಾಡ್ಯಾನ್ರಿ. ಅವ ಎಷ್ಟು ಸ್ತೋತ್ರ ಮಾಡ್ಯಾನ ಅಂದ್ರೆ, ದಯವಿಟ್ಟು ಇನ್ನೊಮ್ಮೆ ಕರ್ಕೊಂಬರ್ಬೇಡ ಮಹಾರಾಯ, ದಯವಿಟ್ಟು ಏನರ ಮಾಡಿ ಇನ್ನೊಮ್ಮೆ ಇಲ್ಲಿ ಕರ್ಕೊಂಬರ್ಬೇಡ. ನೀ ಎಲ್ಲಿ ಸ್ತೋತ್ರ ಮಾಡ್ಯಾನ? ತಾಯಿ ಗರ್ಭದಾಗ ಕೂತ್ಕೊಂಡು ಸ್ತೋತ್ರ ಮಾಡ್ಯಾನ್ರಿ. ಹೊರಗೆ ಬಂದ್ಮೇಲೆ ಏನು ಮಾಡ್ಯಾನ? 1 ದಿವಸ ಕೈ ಮುಗಿದಿಲ್ರಿ ಅವ ಜೀವ. ದೇವ್ರನ್ನ ಮತ್ತೆ ನೀ ಅಲ್ಲಿ ಕೇಳಿದಿಪ್ಪ, ಇಲ್ಲಿ ಕೇಳವಲ್ಲೇಗಿ ಮತ್ತೆ ಹೋಗಿ ನನಗೇನು ಹೋಗ ಅಂದ್ಬಿಟ್ಟ ನಾವು. ಜೀವವಾಚ ತಸ್ಯೋಪಸನ್ನಮವಿತುರ್ ಜಗದಿಚ್ಛಯತ್
ಲೀಲಾತನೋರ್ಭುವಿಲಸಚ್ಚರಣಾರವಿಂದಂ ಸೋಹಂ ವ್ರಜಾಮಿ ಶರಣಂ ನಕುತೋ ಭಯಂ ಮೇ ಏನೇ ದೃಶಿ ಗತಿರದೃಶ್ಯ ಸತೋನುರೂಪ. ಈ ದೈವಾತ್ ಲಬ್ಧ ಸ್ಮೃತಿ, ಏನೋ ದೇವರುಗ್ರಹದಿಂದ ಸ್ಮರಣೆ ಬಂದಿರ್ತದೆ. ಅವನು ಸ್ತೋತ್ರ ಮಾಡ್ತಾನೆ, ಸೋಹಂ ಭಗವಂತ ಅಸತಃ ಅಶುಭಸ್ಯ ಮಮ ಈದೃಶಿ ಗತಿ, ಅಮಂಗಳನಾದ ನನಗೆ ಈ ಗತಿ ಏನು ಬಂದದ, ಇಂಥ ನಾನು ನಿನಗೆ ಶರಣಂ ವ್ರಜಾಮಿ, ಶರಣ ಹೋಗ್ತಾ ಇದ್ದೇನೆ. ಪಾಪಿಷ್ಠನಾದವನು ಪಾಪದಿಂದ ಈ ಗರ್ಭದಲ್ಲಿ ಬಂದಿದ್ದೇನೆ. ವಾಸ್ತವಿಕವಾಗಿ ಇದು ಉಭಾಭ್ಯಾಂ ಮನುಷ್ಯಲೋಕಂ ಅಂತ ಕಾಟಕೋಪನಿಷತ್ನಲ್ಲಿ ಹೇಳ್ತದೆ. ಮನುಷ್ಯನಾಗಿ ಹುಟ್ಟಲಿಕ್ಕೆ ಎರಡೂ ಬೇಕಂತ ಸಮ ಪ್ರಮಾಣದೊಳಗ, ಪುಣ್ಯ ಮತ್ತು ಪಾಪ. ತಿರ್ಯಗ್ಯೋನಿಗಳಲ್ಲಿ ಹುಟ್ಟಲಿಕ್ಕೆ ಪಾಪ, ಉತ್ತಮ ಜನ್ಮಗಳಲ್ಲಿ ಹುಟ್ಟಲಿಕ್ಕೆ ಮತ್ತು ಪುಣ್ಯ ಅಷ್ಟೇ ಸಾಕು, ಬೇರೆ ಏನು ಬೇಕಾಗಿಲ್ಲ. ಅದಕ್ಕೆ ಹೇಳಿದರು ತಸ್ಯೋಪಸನ್ನಂ ಶರಣಾಗತಂ ಜಗದವಿತು ರಕ್ಷಕ. ಇಡೀ ಜಗತ್ತಿಗೆ ರಕ್ಷಣೆ ಮಾಡುವಂತಹ ವ್ಯಕ್ತಿ ನನ್ನನ್ನು ರಕ್ಷಣೆ ಮಾಡಪ್ಪ ಮಹಾರಾಯ, ನೀನು ಅದಕ್ಕೆ ಬಂದಿದ್ದೀಯ, ಬೇಕಾದಷ್ಟು ಅವತಾರಗಳನ್ನು ಮಾಡ್ತಾ ಇದ್ದೀಯ, ಯಾವುದನ್ನು ಒಮ್ಮೆ ನಂಬಿಬಿಟ್ರೆ ಮತ್ತೆ ಭಯ ಇರುವುದಿಲ್ಲ, ಅಂಥ ಜನ್ಮವನ್ನು ನನಗೆ, ಅಂಥ ನಿನ್ನ ಪಾದವನ್ನು ಶರಣ ಹೋಗ್ತೇನೆ ಅಂತ ಹೇಳಿದ. ಯಸ್ತ್ವತ್ರ ಬದ್ಧೈವ ಕರ್ಮಭಿರಾವೃತಾತ್ಮ ಭೂತೇಂದ್ರಿಯಾಶಯಮಯೀಂ ಅವಲಂಬ್ಯ ಮಾಯಾಂ ಆಸ್ಥೆ ವಿಶುದ್ಧಮ ವಿಕಾರಮಖಂಡಬೋಧಂ ಆತಪ್ಯಮಾನ ಹೃದಯ ವಸಿತಂ ತಮೇಮಿ. ಭಗವಂತ ನೀನು ಪ್ರಕೃತಿಯನ್ನು ಇಟ್ಕೊಂಡು ಆ ಪ್ರಕೃತಿಯಿಂದ ನಿರ್ಮಾಣ ಮಾಡಿದ ದೇಹದಲ್ಲಿ ಹೃದಯ ಗುಹೆಯಲ್ಲಿ ವಾಸ ಮಾಡ್ತಕ್ಕಂಥವನಾಗಿದ್ದೀಯ. ನಿನಗ ಯಾವ ವಿಕಾರಗಳೂ ಇಲ್ಲ, ಈ ದೇಹದಲ್ಲಿ ಇದ್ದರೂ ಕೂಡ ಯಾವ ವಿಕಾರವೂ ಇಲ್ಲ. ಯಾಕಂದ್ರೆ ಈ ದೇಹ ಪ್ರಕೃತಿಯ ವಿಕಾರ, ಈ ದೇಹ ಪ್ರಕೃತಿ ವಿಕಾರ ಆದರೂ ಕೂಡ ಇದರಲ್ಲಿ ಇರುವಂತಹ ನಿನಗೆ ಯಾವುದೇ ವಿಕಾರಗಳು ಇಲ್ಲ. ಅಂತಹ ನಿನ್ನನ್ನು ತಾತಪ್ಯಮಾನ ಹೃದಯ ಒದ್ದಾಡಿಕೊಂಡು ನೀನು ಸ್ತೋತ್ರವನ್ನು ಮಾಡ್ತಾ ಇದ್ದೇನೆ. ಯಃ ಪಂಚಭೂತ ರಚಿತೆ ಅವಹಿತ ಶರೀರೆ ಛನ್ನಃ ಯಥ ಇಂದ್ರಿಯ ಗುಣಾರ್ಥ ವಿದಾತ್ಮಕೋಹಂ ತೇನಾ ವಿಕುಂಠ ಬಹಿಮಾನ ವೃಷಂ ತಮೇನಂ ವಂದೇ ಪರಂ ಪ್ರಕೃತಿ ಪೂರುಷಯೋಃ ಪಮಾಂಸಂ. ನೋಡು, ನಾನು ಈ ಪಂಚಭೂತದಿಂದ ನಿರ್ಮಾಣವಾದ ಶರೀರದಲ್ಲಿ ವಾಸ ಮಾಡ್ತಾ ಇದ್ದೇನೆ. ನೀನು ಇಂದ್ರಿಯಗಳ ಅರ್ಥವನ್ನು ತಿಳಿದಕ್ಕಂಥವನು. ಇದೇ ದೇಹದಲ್ಲಿ ಇದ್ದರೂ ಕೂಡ ಈ ದೇಹದಿಂದ ಬರುವ ವಿಷಯ ಸುಖವನ್ನ ನಾನು ಬಯಸ್ತೀನಿ, ನೀನು ಮಾತ್ರ ಬಯಸೋದಿಲ್ಲ, ಅದನ್ನು ಅಪೇಕ್ಷೆ ಪಡ್ತೀನಿ, ನೀನು ಅದನ್ನೇನು ಇಟ್ಕೊಳ್ಳೋದಿಲ್ಲ. ನೀನು ಪ್ರಕೃತಿ ಪೂರುಷಯೋ ಪರಂ, ಈ ಜಡ ಪ್ರಕೃತಿ ಮತ್ತು ಜೀವರಾಶಿಗಳಿಗಿಂತಲೂ ಕೂಡ ಶ್ರೇಷ್ಠನಾದವನು ಅಂತಹ ಪರಮಾತ್ಮ ಎನ್ನ ಸ್ತೋತ್ರ ಮಾಡ್ತಕ್ಕಂಥವನಾಗಿದ್ದೇನೆ. ನೋಡ್ರಿ, ಆತ್ಮಕಃ ಶಬ್ದ ಇದೆ, ಆತ್ಮಾಭಾಸ ಪ್ರತಿಬಿಂಬನಾದ ನಾನು ಇವುಗಳನ್ನೆಲ್ಲವನ್ನ ಅಪೇಕ್ಷೆ ಪಡ್ತಿರ್ತೇನೆ, ನೀನು ಮಾತ್ರ ಯಾವುದನ್ನು ಅಪೇಕ್ಷೆ ಪಡುವುದಿಲ್ಲ. ಯನ್ಮಾಯಯೋರು ಗುಣಕರ್ಮ ನಿಬಂಧನಿಸ್ಮಿನ್ ಸಾಂಸಾರಿಕೆ ಪತಿಚರನ್ ತದತಿಶ್ರಮೇಣ. ಈ ಮಾರ್ಗದಲ್ಲಿ ಬರ್ತಾ ಇದ್ದೇನೆ, ಅತಿ ಶ್ರಮ ಪಟ್ಟು ಬರ್ಲಿಕ್ಕತ್ತೀನಿ, ಸುಮ್ಮನೆ ಬರ್ತಾ ಇಲ್ಲ. ಏನೋ ಆತ್ಬಿಡು ಹೋಗಿ ನಡಿ ಅಂತ ತಿಳ್ಕೊಂಡು ಹಿಂಗೆ ಹೋಗೋಣ ಅಂದ್ರೆ ಅಷ್ಟೇನಿಲ್ಲ. ನಿನ್ನ ಇಚ್ಛೆಯಿಂದಲೇ ನನಗೆ ಬಂಧನ ಆಗ್ತಕ್ಕಂಥದ್ದಾಗ್ಯದ. ಈ ಬಂಧನದಲ್ಲೂ ಕೂಡ ತಾಪತ್ರಯದಿಂದ ಬರ್ತಕ್ಕಂಥವನಾಗಿದ್ದೇನೆ. ನಷ್ಟ ಸ್ಮೃತಿ ಪುನರಯಂ ಪ್ರವಣೀತ ಲೋಕ. ಮರ್ತು ಬಿಡ್ತೇನೆ ದೇವರೇ, ನಿನ್ನನ್ನು ಮರ್ತು ಬಿಡ್ತೇನೆ ನಾನು. ಜೀವ ಹೇಳ್ತದಂತೆ ನಷ್ಟ ಸ್ಮೃತಿ, ಮರ್ತು ಹೋಗ್ಬಿಡ್ತದೆ. ಈ ಸಂಸಾರ ಬಂಧನದಲ್ಲಿ ಹಾಕಿದವನ ಅದೇ ಪರಮಾತ್ಮ, ನಾವು ಕೇಳಬೇಕು ಅಂತ ಅನ್ನೋದನ್ನು ಮರ್ತು ಯುಕ್ತ್ಯಾಕಯಾಮಹದನುಗ್ರಹ ಮಂತರೇಣ, ನಿನ್ನ ಅನುಗ್ರಹ ಆಗದೆ ಹೋದ್ರೆ ಪಾರಾಗ್ಲಿಕ್ಕೆ ಹೆಂಗೆ ಸಾಧ್ಯದ ಹೇಳೋಣಂತ, ಬೇರೆ ದಾರಿ ಇಲ್ಲ, ನಿನ್ನ ಅನುಗ್ರಹ ಆಗಬೇಕು. ಮುಂದೆ ಕೇಳ್ಕೊಂಡ್ರಿ ಅದು ಪಾಪ ಏನು ಕೇಳ್ಕೊಂಡ್ರು, ಎಲ್ಲಿದ್ದೀನಿ ನಾನು? ಈ ಮುಂದಿನ ಶ್ಲೋಕವನ್ನು ವಿಷ್ಣು ತೀರ್ಥರು ಮತ್ತು ಭಾಗವತ್ ಸರದಾರದಾಗ ಹಿಡಿದಾರೆ, ವೈರಾಗ್ಯ ಪ್ರಕರಣದಾಗ ಹಿಡಿದಾರೆ. ವೈರಾಗ್ಯ ಪ್ರಕರಣದಾಗ ಹಿಡಿಯುವಷ್ಟು ದೊಡ್ಡ ಶ್ಲೋಕ ಮಾಡಿಬಿಟ್ರೆ ಇದನ್ನು. ಯಾಕ? ದೇಹ್ಯನ್ಯ ದೇಹ ವಿವರೇ ಜಠರಾಗ್ನಿನಾಸೃಕ ವಿಣ್ಮೂತ್ರಕೂಪ ಪತಿತೋ ಭೃಷತಪ್ತ ದೇಹ ಇಚ್ಛನ್ನಿತೋ ವಿವಸಿತಂ ಗಣಯನ್ ಸ್ವಮಾಸಾನ್ ನಿರ್ವಾಸ್ಯತೆ ಕೃಪಣಧೀರ್ ಭಗವನ್ ಕದಾನೋ. ಸ್ವಾಮಿ ಯಾವತ್ತು ಹೊರಗೆ ಹಾಕ್ತಿ ಎಣಿಸ್ತಿರ್ತದಂತ. ಇಚ್ಛನ್ನಿತೋ ವಿವಸಿತಂ ಗಣಯನ್ ಸ್ವಮಾಸಾನ್. ಇಷ್ಟೊತ್ತಿಗೆ 6 ತಿಂಗಳಾಯ್ತು, ಇನ್ನು 7 ತಿಂಗಳಾಯ್ತು, 8ನೇ ತಿಂಗಳು ಮುಗೀತು, ಇನ್ನು ಒಂದು 30 ದಿವಸ ಆದ್ರೆ ಮುಗೀತಪ್ಪ ಮಹಾರಾಯ, ಹೊರಗೆ ಬರ್ತೀನಿ. ಎಷ್ಟು ದಿವಸ ಅಂತ ಇಲ್ಲೇ ಕೊಡ್ಬೇಕು? ಯಾಕೆ, ಏನು ತಾಪಾತ್ ಬಂದಿನಿ, ಏನು ತೊಂದರೆ ಆಗ್ಯದ? ಅದಕ್ಕೆ ಹೇಳಿದ್ರು, ದೇಹಿ ಈ ಜೀವ ಅನ್ಯ ದೇಹ ವಿವರೇ, ಇನ್ನೊಬ್ಬರ ದೇಹದಲ್ಲಿ ಹೋಗಿ ಕೊಡೋದು. ಇವನೇ ಮೊದಲು ದೇಹಿ,
ಇವನೇ ದೇಹಿ, ಇವ ಇನ್ನೊಬ್ಬರ ದೇಹ ಹೋಗಿ ಕೊಡ್ತಾನಲ್ರಿ ಎಲ್ಲರ. ದೇಹಿ ಅನ್ಯ ದೇಹ ವಿವರೇ ಜಠರಾಗ್ನಿನಾಸೃಕ್ ವಿಣ್ಮೂತ್ರ ಕೂಪ ಪತಿತಃ. ಜಾಠರಾಗ್ನಿ ಅದು ಭಗ್ ಅಂತ ಇರ್ತದೆ. ಯಾವಾಗ ಅವಾಗ ಗ್ಯಾಸ್ ತೀರ್ಲಿಕ್ಕೆ ಬಂದಾಗ ಅಂತದ್ ನೋಡ್ರಿ, ಭಗ್ 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 ಅಂತ ಹೋಗ್ತಾರಂಗಿಲ್ಲ ಹಿಂಗೆ ಅಣ್ಣಿಗಿರಿ ಗೊತ್ತಿಲ್ಲ. ಅದು ಗ್ಯಾಸ್ ತೀರ್ಲಿಕ್ಕೆ ಬಂದಿತ್ತಂದ್ರೆ ಒಮ್ಮೆ ಭಗ್ ಅಂತ ಹತ್ತದ ಹೋಗ್ಬಿಡ್ತದೆ. ಹಂಗೆ ಹಸಿವೆ ಆದಾಗ ಒಮ್ಮೆ ಇದು ಜಾಠರಾಗ್ನಿ ಭಗ್ ಅಂತದ. ಅವ ಒಳಗ ಕೂತಾನ್ರಿ ಅಲ್ಲೇ, ಅವಂಗ ಭಗ್ ಅಂತ ಹತ್ತದ, ಬೇರೆ ಹತ್ತದೇ ಇಲ್ಲ. ಮತ್ತೆ ಏನ ಇದಿರ್ತಾರ ಅಲ್ಲೇ ಕೂತದ ಜೀವದು, ಅದು ಗ್ಯಾಸ್ ಭಗ್ ಅಂದಂಗೆ ಇವ್ ಭಗ್ ಅಂದ್ಕೊಳ್ಳಿ ಹಸಿವೆ ಆಗ್ತದ ಪಾಪಕ್ಕೆ ತಾಯಿಗೆ, ಅಲ್ಲೇ ಸುಳ್ತದ. ಜಠರಾಗ್ನಿ ನಾಸೃಕ್. ಅಯ್ಯೋ ತಮ್ಮ ಸಾಕಾಗಿದಪ್ಪ ಮಹಾರಾಯ. ನೋಡು ಹೇಳ್ತೀನಿ, ಅದಕ್ಕೆ ಬರೆದಿದ್ದಾರೆ. ವರ್ತಮಾನೇ ಅಸೃಕ್ ವಿಣ್ಮೂತ್ರ ಕೂಪ ಪತಿತೇ ಮಾತುರ್ ಜಠರಾಗ್ನಿನ ಭೃಷತಪ್ತ ದೇಹ. ಚಲೋ ತಾಪಾಗಿದಂತ. ಇಚ್ಛನ್ನಿತೋ ವಿವಸಿತಂ ಗಣಯನ್ ಸ್ವಮಾಸಾನ್ ನಿರ್ವಾಸ್ಯತೆ ಕೃಪಣಧೀಹಿ. ಭಗವನ್ ಕದಾನೋ ಸ್ವಾಮಿ ನೀ ಯಾವಾಗ ಹೊರಗೆ ಹಾಕ್ತೀಯಪ್ಪ? ಯಾಕೋ ಏನಾತ ಹೇಳೋ? ಹೇ ಈಶ ಭಗವಂತನೇ, ಏನೇದೃ ಶ್ರೀಮತಿಮಸೌ ದಶಮಸ್ಯ ಈಶಃ ಸಂಗ್ರಾಹಿತ ಪುರುದಗೇನ ಭವಾದೃಶೇನ ಸ್ವೇನೈವ ತುಷ್ಯತು ಕೃತೇನ ಸದೀರನಾಥಃ ಕೋ ನಾಮ ತತ್ಪೃಥಿವಿನಾಂಜಲಿಮಸ್ಯ ಕುರ್ಯಾತ್. ಅಲ್ಲೋ ನಿನ್ನ ಹೊರಗೆ ಹಾಕಂತ ಕೇಳ್ಕೊಳ್ಳಿಗತಿ. ಏನು ಮಾಡಿಪ್ಪ ನೀ ಸೇವಾ? ನೀ ಏನ್ರ ನನಗೆ ಸೇವಾ ಮಾಡಿದ್ರೆ ಇನ್ನು ಹೊರಗೆ ಹಾಕ್ತಿದ್ದೆ. ನೀನು ಸೇವಾ ಮಾಡಿಲ್ಲ ಬಿಟ್ಟಿಲ್ಲ, ಸುಸುಳು ಹೊರಗೆ ಹಾಕಿದ್ರೆ ಹಿಂಗೆ ಹಾಕ್ಬೇಕು ಸ್ವಾಮಿ. ಕೈ ಮುಗಿಯೋದೊಂದು ಬಿಟ್ರೆ ಇನ್ನೇನು ಬರಂಗಿಲ್ಲ ನಮ್ಗೆ, ಅದೊಂದ ಮಾಡ್ತೀವಿ ನಾವು ಕೆಲಸನ. ಏನ ಯಾವ ಪರಮಾತ್ಮನಿಂದ ಈದೃಶೀಂ ಮತಿಂ ಇಂಥ ಬುದ್ಧಿಯನ್ನ ಅಸೌ ಈಶಃ ಈ ಪರಮಾತ್ಮ ಕೊಟ್ಟಿದ್ದಾನ. ಎಂಥವನು? ದಶಮಾಸ್ಯ 10 ತಿಂಗಳಿಗೆ ಬಂದು ನಿಂತ್ಕೊಂಡಿದ್ದೇನೆ. ಹಿಂಗೆ ಸ್ತೋತ್ರ ಮಾಡ್ಕೋತ 10 ತಿಂಗಳಿಗೆ ಬರ್ತದಂತ ಪಾಪದ ಜೀವ. ಒಮ್ಮೆ ನೆನಪಾಗ್ತದ, ಸ್ತೋತ್ರ ಮಾಡ್ತದೆ, ಮತ್ ಮರಿತದ, ಮತ್ ಮೂರ್ಛಾ ಹೋಗ್ತದೆ, ಮತ್ತೆ ಹೇಳ್ತದೆ, ಮತ್ ಸ್ತೋತ್ರ ಮಾಡ್ತದೆ. ಸಂಗ್ರಾಹಿತ ಪುರುದಯೇನ ಭವಾದೃಶೇನ ನಿನ್ನಂಥ ದಯಾಪೂರ್ಣನಾದ ಭಗವಂತನಿಂದ ನಾನು ಸಂಗ್ರಹಿಸಲ್ಪಟ್ಟಿದ್ದೇನೆ. ಸ್ವೇನೈವ ತುಷ್ಯತ ಕೃತೇನ ಸ ದೀನನಾಥಃ ನೀ ಮಾಡಿದ್ರಿಂದ ನೀನ ತೃಪ್ತನಾಗಬೇಕು. ನಾವೇನು ಮಾಡೋಂಗಿಲ್ಲ. ಯಾಕಂದ್ರೆ ನೀನ ನಮ್ಮಲ್ಲಿ ನಿಂತು ಮಾಡಿಸವ, ನಾವೇನು ಮಾಡ್ತೀವಿ? ಅದಕ್ಕೆ ವಿಜಯದತ್ತಿರ್ತದಲ್ರಿ, ನೀವು ಮಾಡಂಗಿಲ್ಲೇನು? ಮತ್ತೆ ಪೂಜೆ ಮಾಡಿದೆ, ಪುರಸ್ಕಾರ ಮಾಡಿದೆ, ನಾ ಏನು ಮಾಡ್ತೀನಿ ರೀ ಎಲ್ಲರ? ನ ಋತೆ ತ್ವತ್ಕ್ರಿಯತೆ ಕಿಂಚನಾರೇ ಮಹಾಮರ್ಕಂ ಮಾಘವನ್ ಚಿತ್ರವಚ್ಚ. ನ ಋತೆ ತ್ವತ್ಕ್ರಿಯತೆ ಒಂದು ಸಣ್ಣ ಕೆಲಸ ಮಾಡಬೇಕಾದರೂ ಕೂಡ ಭಗವಂತನಿಂದಲೇ ಮಾಡಲ್ಪಡ್ಬೇಕು. ನಾವು ಮಾಡೋ ಹಂಗಿಲ್ಲೇ ಇಲ್ಲ. ನಹಿ ಪ್ರತಿಬಿಂಬಸ್ಯ ಕ್ರಿಯಾ. ಆಚಾರ್ಯ ಗೀತಾ ಭಾಷೆಯಲ್ಲಿ ಹೇಳ್ತಾರೆ, ಪ್ರತಿಬಿಂಬಕ್ಕೆ ಕ್ರಿಯಾ ಇಲ್ಲ. ಸಹಿ ಬಿಂಬಕ್ರಿಯೈವ ಕ್ರಿಯಾವಾನ್. ಬಿಂಬಕ್ರಿಯೆ ಮಾಡಿದರೇನೇ ಕ್ರಿಯಾ ಮಾಡುವಷ್ಟು ಅಸ್ವತಂತ್ರದ ಈ ಜೀವ. ಏನೇನು ಜಿಗದಾಡಿದ್ರೂ ಆಗೋದಿಲ್ಲ. ಯಾಕೆ ಮಾಡ್ಬೇಕು? ನಾ ಮಾಡ್ತೀನಿ, ಮಾಡಿ ಗೊತ್ತಾಗ್ತದೆ ಏನಾಗ್ತದೆ. ಆಗುದೇ ಇಲ್ಲ. ಸ್ವೇನೈವ ತುಷ್ಯತು ನೀ ಏನು ಮಾಡಿಸಿ ನಮ್ಮಿಂದ ನಿಂತ್ಕೊಂಡು ನೀನೇ ಪ್ರೀತನಾಗು. ಕೋ ನಾಮ ತತ್ಪ್ರತಿವಿನ ನಿನಗೇನು ಪ್ರತಿಕರ್ಮ ಮಾಡ್ಲಿಕ್ಕೆ ಬರ್ತದೆ? ಅಂಜಲಿವಸ್ಯ ಕುರ್ಯಾತ್ ಒಂದು ಕೈ ಮುಗಿಯೋದೊಂದು ಬಿಟ್ರೆ ಇನ್ನೇನು ನಮ್ಮ ಕಡೆಯಿಂದ ಆಗಂಗಿಲ್ಲ. ಪಶ್ಯತ್ಯಯಂ ಧಿಷಣಯ ನನು ಸಪ್ತಬದ್ರಿಹಿ ಶಾರೀರ ಭೇದಮವಶ ಅಶರೀರ ವದಸ್ಯ ದೇಹೇ ತ್ವತ್ಸೃಷ್ಟಯಾ ಸತಮಹಂ ಪುರುಷಂ ಪುರಾಣಂ ಪಶ್ಯೇ ಬಹಿರ್ಹೃದಿ ಚೈತ್ಯ ವಿವ ಪ್ರತೀತಂ. ನೋಡ್ರಿ ಆಶ್ಚರ್ಯ ಅಂತಾರ. ಅಶರೀರವತ್ತ ಪರಮಾತ್ಮವತ್ತ. ಇದೇ ಶರೀರದಲ್ಲಿ ಇದ್ದೀವಿ, ಪರಮಾತ್ಮಗೆ ಈ ಶರೀರದ ಏನು ಸಂಬಂಧ ಇಲ್ಲ, ಅವನಿಗೇನಾಗೋದಿಲ್ಲ. ಇದು ಪರಮಾತ್ಮನದ್ದೇ, ಇದು ಅವನ ಅಧೀನ. ನೋಡ್ರಿ ತತ್ವಜ್ಞಾನಂತು ದೇವಾನಾಂ ಗರ್ಭಸ್ಥಾನಾಂ ಭವಿಷ್ಯತಿ. ಅಲ್ರಿ ಇಷ್ಟು ಜ್ಞಾನ ಹೆಂಗಿರ್ತದೆ ಅಂತ ಕೇಳಿದ್ರೆ, ಉತ್ತಮಾನಾಂ ಋಷೀಣಾಂ ವಾ ಅನ್ಯೇಷಾಂ ಬಹುಜನ್ಮನಾಮಿತಿ ಸ್ಕಾಂದೇ. ಆಚಾರ ಅಂತಾರೆ, ಈ ತತ್ವಜ್ಞಾನ ಆಗ್ಬೇಕಾದ್ರೆ ಒಂದಾ ದೇವತೆಗಾಗಿರ್ಬೇಕು, ಇಲ್ಲ ಋಷಿಗಳಿಗಾಗಿರ್ಬೇಕು, ಉತ್ತಮರಿಗಾಗಿರ್ಬೇಕು. ಬಿಟ್ರೆ ಸಾಮಾನ್ಯ ಮನುಷ್ಯರಿಗೆ ಇಷ್ಟು ಜ್ಞಾನ ಆಗೋದೇ ಇಲ್ಲ. ನಾವೆಲ್ಲ ಆರಾಮ್ ಮಕ್ಕೊಂಡಿದ್ವಿ 9 ತಿಂಗಳು ಸುಮ್ಮನೆ ನೀರು ಏನು ಸ್ತೋತ್ರ ಗೀತ್ರ ಮಾಡ್ಲಿಕ್ಕೆ ಹೋಗಿಲ್ಲ. ಮತ್ತೆ ಯಾಕಂದ್ರೆ ನಾವು ಆವಾಗ ಸ್ತೋತ್ರ ಮಾಡಿದ್ವಿ ಅಂತ ಏನಾರ ನಮ್ಗೆ ಗೊತ್ತಾಗ್ಬಿಟ್ರೆ ದೇವರಿಗೆ, ಈಗ ಸ್ತೋತ್ರ ಮಾಡಿದ್ದು ಈಗ ಕೊಟ್ಟಿ, ಅವಾಗ ಮಾಡಿದ್ದೇನು ಕೊಟ್ಟಿಪ್ಪ ನಮಗೆ? ಈಗ ಇಂಥ ಮಂದಿ ನಾವು ಅದನ್ನು ಕೊಡು ಅಂತ ಕೇಳಿಕ್ ಹೋಗೋರು ನಾವೆಲ್ಲ. ಆ 9 ತಿಂಗಳು ಮಾಡಿದ್ದು ಈಗೇನೋ ಒಂದ್ ದಿವ್ಸ ಪಂಚಾಮೃತ ಮಾಡಿಸಿದ್ದೆ, ಅದಕ್ಕೆ ನಮ್ಮ ಮಗ ನೌಕರಿ ಕೊಟ್ಟು ನಮ್ಮ ಹುಡುಗಿ ಒಳ್ಳೆ ಹೊರ ಕೊಟ್ಟಿ ಬರಬೇ ಆಯ್ತು. ಅವಾಗ ಮಾಡಿದ್ದೇನು ಕೊಟ್ಟೇ ಇಲ್ಲ, ಮತ್ತೆ ನೀನು ಕೊಡು ಅಂತ ಕೇಳೋರು ನಾವು. ಅದಕ್ಕೆ ನಮ್ಮ ಸ್ತೋತ್ರ ಇಲ್ಲ ಅಂತ ಹೇಳ್ಬಿಟ್ರೆ ಬೇಡ ಸುಮ್ಮನೆ ಅಂತ. ಸೋಹಂಬ ಸನ್ನ ಪಿವಿಭೋ ಬಹು ದುಃಖ ವಾಸಂ ಗರ್ಭಾನ್ನ ನಿರ್ಗಮಿಷೇ ಬಹಿರಂಧ ಕೂಪೆ. ಇಷ್ಟ ಅಪೇಕ್ಷಾ ಇದ್ರೂ ಕೆಲವೊಂದು ಭಯ ಆಗ್ತದೆ, ಹೊರಗೆ ಹೋಗೋದು ಬೇಡ ಅನಿಸ್ತದ. ಗರ್ಭಾತ್ ನ ನಿರ್ಗಮಿಷೇ, ನಾವು ಹೊರಗೆ ಹೋಗಂಗಿಲ್ಲ. ಯಾಕ? ಬಹಿರಂಧ ಕೂಪೆ, ಇದ್ರಕ್ಕಿಂತ ಹೊರಗೆ ಕತ್ಲಿದ ಅಂತ. ಒಳಗ ಕತ್ಲಿದ ಅಂತ ನಾವು ಅನ್ಕೊಂಡೀವಿ, ಹೊರಗೆ ಇನ್ನೂ ದೊಡ್ಡ ಕತ್ಲಿದ ಅಂತ. ನೋಡ್ರಿ
ಯಾಕ ಯತ್ರೋಪಯಾತಮುಪಸರ್ಪತಿ ದೇವಮಾಯಾ, ಇಲ್ಲಿಂದ ಹೊರಗೆ ಬಿದ್ದುಕೊಳ್ಳಿ ನಿನ್ನ ಇಚ್ಛಾ ಬೆನ್ ಹತ್ಬಿಡ್ತದಂತೆ. ಬೆನ್ ಹತ್ತಿ ಮಿಥ್ಯಾಮತಿ ಶುರುವಾಗ್ತದೆ ಅಭಿಮಾನ. ಮಿಥ್ಯಾಮತಿ ಅಂದ್ರೆ ಏನು? ಅಭಿಮಾನ ರೀ. ನಂದಲ್ದೆ ಇದ್ದದ್ ನಂದು 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 ಶುರುವಾಗ್ತದೆ. ಆದ್ರೆ ಸಂಸ್ಕೃತಿ ಚಕ್ರಮೇ ತತ್ ಮುಂದ್ ಸಂಸಾರ ಬೆನ್ ಹತ್ತ. ಮತ್ತೆ ಅದಕ್ಕೆ ಕೆಲವೊಮ್ಮೆ ಹಿಂಗೆ ಅನಿಸ್ತದೆ, ಇಲ್ಲೇ ಇರೋದು ಚಲೋ ಏನೋ ಅಂತ ಅನಿಸ್ತದೆ. ಅದು ದ್ವಂದ್ವಕ್ಕೆ ಬಿದ್ದಿದ್ರಿ ಪಾಪ ಜೀವದ. ಹೊರಗೆ ಹೋಗೋಣ ಅಂತ ಒಮ್ಮೆ ಅನಿಸ್ತದೆ, ಇಲ್ಲೇ ಇರೋಣ ಅಂತ ಒಮ್ಮೆ ಅನಿಸ್ತದೆ. ಅದು ಒಳಗೆ ತ್ರಾಸಾದಾಗೆಲ್ಲ ಹೊರಗೆ ಹೋಗೋಣ ಅನಿಸ್ತದೆ. ಹೊರಗಿನ ನೋಡಿದ ಕೂಡಲೇ ಇಲ್ಲೇ ಇರೋಣ ಬಿಡು, ಸುಮ್ ಹೊರಗೆ ಹೋಗೋದು ಬೇಡ ಅನಿಸ್ತದೆ. ಏನು ಪರಿಸ್ಥಿತಿ ರೀ ಜೀವನದು. ಇವೆಲ್ಲ ಅನುಭವಿಸಿ ಬಂದಿರ್ತೀವಿ ನಾವು, ಗೊತ್ತೇ ಇರಂಗಿಲ್ಲ ನಮ್ಗೆ ಅಷ್ಟ್ರಿಗೂ. ಹೇಳ್ತದೆ ಸೋಹಂಬ ಸನ್ನ ವಿಭೋ ಬಹು ದುಃಖ ವಾಸಂ. ಹೌದು, ಬಹು ದುಃಖ ವಾಸವಾದ ಇಲ್ಲಿ ವಾಸ ಮಾಡ್ತಾ ಇದ್ರು. ಗರ್ಭಾತ್ ನ ನಿರ್ಜಿಗಮಿಷೇ, ನಾ ಹೊರಗೆ ಹೋಗೋದಿಲ್ಲ. ಯಾಕ? ಬಹಿರಂಧ ಕೂಪೆ, ಹೊರಗೆ ಇನ್ನೂ ಕತ್ತಲಿ ಭಾವ್ಯದ. ಯತ್ರೋಪಯಾತಂ, ಅಲ್ಲಿ ಹೊರಗೆ ಬಂದು ಕೂಡಲೇ ಉಪಸರ್ಪತಿ ದೇವಮಾಯಾ, ಕಾಯ್ಕೊಂಡು ಕೂತಿರ್ತದಂತ ದೇವಮಾಯಾ ಹರಿ ಇಚ್ಛಾ. ಬಂದೇನಾಗ್ತದ? ಮಿಥ್ಯಾಮತಿ, ಅಭಿಮಾನ ಬಂತು ಅಂದ್ರೆ ಏನಾಗ್ತದಪ್ಪ? ಅನುಸಂಸ್ಕೃತಿ ಚಕ್ರಮೇ ತತ್, ಈ ಸಂಸಾರ ಚಕ್ರ ಬೆನ್ನತ್ಕೊಂಡೇ ಬರ್ತದೆ. ತಸ್ಮಾದಹಂ ವಿಗತ ವಿಕ್ಲವ ಉದ್ಧರಿಷ್ಯೇ ಆತ್ಮಾನಮಾಶು ತಮಸಸ್ ಹೃದತ್ಮನೈವ ಭೂಯೋ ಯಥಾ ವ್ಯಸನಮೇತದನೇಕರಂಧ್ರಂ ಮಾಮೇ ಭವಿಷ್ಯದ್ ಉಪಾಸಿತ ವಿಷ್ಣುಪಾದ. ಸ್ವಾಮಿ ಒಮ್ಮಿನೊಂದು ಹುರುಪಿ ಬರ್ತಾನಂತ ಈ ಜೀವ, ಹುರುಪಿ ಬರ್ತಾನಂತ. ಈಗ ಅರ್ಜುನ ಹುರುಪಿ ಬಂದು ನೋಡ್ರಿ ಒಮ್ಮಿನೊಂದು ಗೀತಾ ಉಪದೇಶ ಆದ್ಕೊಳ್ಳೆ ಹಂಗೆ ಹುರುಪಿ ಬರ್ತಾನಂತ. ಸ್ವಾಮಿ ಅದು ಏನು? ತಸ್ಮಾದಹಂ, ನಾ ಈಗ ಹೇಳ್ತೀನಿ ಕೇಳು. ಉದ್ಧರಿಷ್ಯೇ, ನನ್ನನ್ನು ನಾನು ಉದ್ಧಾರ ಮಾಡ್ಕೋತೀನಿ. ಹೆಂಗೆ ಮಾಡ್ಕೋತೀಪ ಅಂದ್ರೆ ಆತ್ಮಾನಂ ತಮಸಃ ಸುಹೃದಾತ್ಮನೈವ, ಈ ಅಜ್ಞಾನವೆಂಬ ಸಂಸಾರವೆಂಬ ಕತ್ತಲೆಯಿಂದ ಪಾರಾಗ್ತೀನಿ. ಸುಹೃದಾತ್ಮನ, ನನ್ನನ್ನು ನನಗೆ ನಾನೇ ಗೆಳೆಯ, ನೀ ನನಗೆ ಗೆಳೆಯ. ಅವ ಕೃಷ್ಣ ಹೇಳಲ್ಲ ಆತ್ಮೈವ ಖ್ಯಾತ್ಮನೋ ಬಂಧು ಆತ್ಮೈವ ರಿಪುರಾತ್ಮನಃ. ಯಾರೋ ಆಚಾರ ಬಂದು ನಿಮ್ಮನ್ನು ಮೋಕ್ಷಕ್ಕೆ ಕರ್ಕೊಂಡು ಹೋಗ್ತೀನಿ ಅಂದ್ರೆ ಆ ಆಚಾರ್ಯಗೆ ಕರ್ಕೊಂಡು ಹೋಗೋರು ಯಾವ್ದಿಲ್ಲ, ನಿಮ್ಮನೇನು ಕರ್ಕೊಂಡು ಹೋಗ್ತಾರೆ. ಅದಕ್ಕೆ ಯಾವ ಆಚಾರ ನಂಬ್ಕೊಂಡು ಕೂಡಬೇಡ್ರಿ. ಆತ್ಮೈವ ಖ್ಯಾತ್ಮನೋ ಬಂಧು, ನಿಮಗೆ ನೀವ ಬಂಧು, ನಿಮಗೆ ನೀವ ಶತ್ರು. ಯಾಕ ನೋಡ್ರಿ ಅದಕ್ಕೆ ಬರ್ತಾರೆ, ಎದವಾರಿ ಬರೀತಾರೆ. ಯಾರಪ್ಪ ಮತ್ತು ನಿನಗೆ ಹೆಂಗೆ ಅಂತಂದ್ರೆ ವಿಷ್ಣು ಪಾದ ಧ್ಯಾನ ಪರಹ ಅಹಮಾಶು, ಭಗವಂತನ ಪಾದಗಳ ಸ್ಮರಣೆಯನ್ನು ಮಾಡ್ತಾ ಅಜ್ಞಾನ ಮೂಲಕವಾದ ಈ ಸಂಸಾರದಿಂದ ಬಿಡುಗಡೆ ಹೊಂತೇನೆ. ಯಾಕ? ಸುಹೃದಾತ್ಮನೈವ ಅನಿಮಿತ್ತ ಬಂಧುಭೂತ ಪರಮಾತ್ಮ ಪ್ರಸಾದೇನೈವ. ಅನಿಮಿತ್ತ ಬಂಧು ಏನಾಗ್ಯಾನ? ಅನಿಮಿತ್ತ ಬಂಧು ಅಂದ್ರೆ ಏನ್ರಿ? ನಿಮಿತ್ತ ಇಲ್ಲದೆ ಇದ್ರೂ ನಮ್ಮ ಜೊತೆ ಇರ್ತಾವ ಬಂಧು. ಇವು ಉಳಿದದ್ ಬಂಧು ಏನವ? ನಿಮಿತ್ತ ಇದ್ದಾಗ ಅಷ್ಟೇ ಇರ್ತಾವ್ರಿ. ನಿಮಿತ್ತ ಮುಗೀತು ಅಂದ್ರೆ ಮತ್ತೆ ಮುಂದಿನ ಸಲ ಇದ್ದಾಗ ತಿಳಿಸ್ರಿ, ಬರ್ತೀವಿ. ಅದ್ ಮುಂದಿನ ಸಲ ಇದ್ದಾಗ ಗೊತ್ತದ ಬದ್ದೇ ಬರ್ತೀವಿ, ತಿಳಿಸೋದಿಲ್ಲ ಮತ್ತೆ ಹೇಳ್ತಿರ್ತೀವಿ ನಾವು. ಅದಕ್ಕೆ ಹೇಳಿದ ಭೂಯೋ ಯಥಾ ವ್ಯಸನಮೇತದ ಅನೇಕರಂಧ್ರಂ, ಮತ್ತೊಮ್ಮೆ ಇದ್ರೊಳಗೆ ಬರ್ಲಾರ್ದಂಗೆ ನಾನು ನೋಡ್ಕೋತೀನಿ ಅಂತ ಇಷ್ಟು ಹೇಳಿದ. ಆಯ್ತಪ್ಪ, ವಿಷ್ಣುಪಾದ ಭಗವಂತನ ಪಾದವನ್ನು ಸ್ಮರಣೆ ಮಾಡ್ತೀನಿ ಅಂತ ಇಷ್ಟು ಸ್ತೋತ್ರ ಮಾಡ್ತೇವೆ. ಇಷ್ಟು ಸ್ತೋತ್ರ ಮುಗಿದ್ಮೇಲೆ ಏವಂ ಕೃತಮತಿಂ ಗರ್ಭೆ ದಶಮಾಸ್ಯಂ ಸಪದೃಶಿಂ, ಇಷ್ಟು ಸ್ತೋತ್ರ ಮುಗಿಯಿತು. ಸದ್ಯ ಕ್ಷಿಪತ್ಯವಾಚೀನಂ ಪ್ರಸೂತ್ಯೈ ಸೋತಿ ಮಾರುತಃ. ವಾಯುದೇವರು ಬಂದು ಫಡ್ಡ ಹೊಡೆದು ಹೊರಗೆ ಹಾಕ್ಬಿಡ್ತಾನೆ. ನಡಿ ಮಗ ಹೋಗಿ ನಡಿ, ಮುಗಿದ ಟೈಮ್ ಆತ್ ನಡಿ ಅಂಥೇಳಿ. ಜೈಲಿನೊಳಗೆ ದಿವಸ ಬಿಸಿ ಊಟ ಉಂಡು ಅಭ್ಯಾಸ ಆಗಿಬಿಟ್ಟಿರ್ತದೆ. ಆರಾಮಿರ್ತದೆ ರೀ. ಯಾಕಂದ್ರೆ ದುಡಿಯೋದಿರೋದಿಲ್ಲ, ಹೆಂಡತಿ ಮಕ್ಕಳನ್ನ ಸಾಕೋದ್ರದ್ದು ಏನಿರೋದಿಲ್ಲ. 2 ಹೊತ್ತು ಊಟಕ್ಕೆ ಕೊಡ್ತಾರೆ. ಅಲ್ಲಿ ಒಂಚೂರು ಕಸ ಬಳ್ಕೊಂಡು ಒಂಚೂರು ಗಿಡ ಹಿಂಗೆ ಹಚ್ಚಿ ಬಂದ್ಬಿಟ್ರೆ ಮುಗಿದು ಹೋಗ್ತಿರ್ತದೆ. ಒಂದು 7-8 ವರ್ಷ ಗಿಡ ಜೈಲಿನಾಗಿದ್ದು ಉಂಡು ಬಿಟ್ಟಿದ್ದ ಅಂದ್ರೆ ಹೊರಗೆ ಹೋಗ್ಲಿಕ್ಕೆ ಮನಸ್ಸು ಬರೋದಿಲ್ರಿ. ಜೈಲರ್ ಸಾಹೇಬ್ರ ಇನ್ನೊಂದು 4 ವರ್ಷ ಒಳಗೆ ಇಟ್ಕೊಡ್ರಿ, ಟೈಮ್ ಹೊರಗೆ ಹಾಕಲಿ, ಅವನ್ನ ಟೈಮ್ ಹೋಗೋದು ಹೊರಗೆ ಹಾಕ್ಲಿ, ಅವ್ನು ಜೈಲರ್ ಸಾಹೇಬ್ ಒಳಗೆ ಇಡ್ಬೇಕಂತವ. ಹಂಗಾಗ್ತದಂತ. ಸದ್ಯ ಕ್ಷಿಪತ್ಯವಾಚೀನಂ ಪ್ರಸೂತ್ಯೈ ಸೋತಿ ಮಾರುತಃ, ಹೊರಗೆ ಹಾಕ್ತಾರೆ. ತೇನೋಪಸೃಷ್ಟ ಸಹಸಾ ಕೃತ್ವ ಅವಾಕ್ಷಿರ ಆತುರ, ತಲೆ ತೆಳಗೆ ಮಾಡ್ಕೊಂಡು ಹುಡ್ತಂತ. ವಿರಿಷ್ಕಾಮತಿ ಕೃತ್ಸೇಣ ನಿಶ್ವಾಸೋ ಗತಸ್ಮ, ಹುಟ್ಟಬೇಕಾದ್ರೆ ಎಚ್ಚರ ತಪ್ಪಿರ್ತದಂತ. ದೇವ್ರು ಹೇಳಾನ, ಈ ದೇಹದಿಂದ ಜೀವ ಹೊರಗೆ ಬರ್ಬೇಕಾದ್ರೆ ಎಚ್ಚರ ತಪ್ಪೇ ಹೊರಗೆ ಬರ್ತದೆ. ಹೊರಗೆ ಬಂದ್ಮೇಲೆ ಹೊಡೆದೆಬ್ಬಿಸ್ತಾರೆ ಅವರು. ಹೇಳಿ ಇನ್ನು ಹೊರಗೆ ಬಂದಿ ಅಂತ ಅವ್ರು ಡಾಕ್ಟರು ಒಂದು ಬನ್ನಿ ಕೊಡ್ತಾರೆ ನೋಡ್ರಿ, ಹಾಗೆ ಎಚ್ಚರ ಆಗ್ತದೆ. ಗತಸ್ಮೃತಿ ತೆಳಗೆ ಬಿದ್ದಿರ್ತದಂತ. ಹೆಂಗದ? ಆ ಹೊರಗೆ ಬಿದ್ದಾಗ, ತಾಯಿ ಗರ್ಭದಿಂದ ಹೊರಗೆ ಬಿದ್ದಾಗ ಪತಿತಃ ಭುವಿ ಅಸ್ರಕ್ ಮೂತ್ರೇ ವಿಷ್ಟಾಭೂರಿವ ಚೇಷ್ಟತೆ, ಆ ಮಲದಾಗ ಬಿದ್ದು ಹೊಳ್ಳಾಡೋ ಹಂಗೆ ಹೊಳ್ಳಾಡ್ತಿರ್ತೀವಂತ. ರೋರೂಯತಿ ಗತಜ್ಞಾನ ವಿಪರೀತಾಂ ಗತಿಂಗತಃ, ಅಳತೀವಂತ, ಜ್ಞಾನ ಹೋಗಿಬಿಟ್ಟಿರ್ತದೆ, ಏನೋ ಆಗ್ತಿರ್ತದೆ. ಪರಚ್ಛಂದಂ ನ ವಿದುಷಾ ಪುಷ್ಯಮಾಣೋ ಜನೇನ ಸಹ ಅನಭಿಪ್ರೇತಮಾಪನ್ನ ಪ್ರತ್ಯಾಖ್ಯಾತು ಮನೀಶ್ವರ. ಮುಂದೆ ಬೆಳವಣಿಗೆ ಶುರುವಾತಲ್ಲ. ಮತ್ತೀಗ ಏನು ಬೆಳವಣಿಗೆ ಶುರುವಾತು? ಈ ನೋಡ್ರಿ, ಅವ್ರೇನು ಹೇಳಿಕತ್ತಾರ ಇದಕ್ಕೆ ಗೊತ್ತಾಗಿಲ್ಲ ಪಾಪ. ಪರಚ್ಛಂದಂ ಅವಿದುಷ ಪುಷ್ಯಮಾಣ ಜನೇನ, ಪಾಪ ತಮ್ಮವ್ರು ಬೆಳೆಸ್ತಿರ್ತಾರೆ. ಹಲವಾರು ಭಾಳ ಚಂದ ಬರ್ದಾರೆ. ಏನಂದ್ರೆ ಕ್ಷುದಿತಸ್ಯ, ಇದಕ್ಕೆ ಹಸಿವಾಗಿರ್ತದಂತ ಔಷಧಂ.
ಔಷಧಿ ಹಾಕ್ತಾರಂತ, ಹೊಟ್ಟಿಗೆ ತ್ರಾಸಾಗಿರ್ಬೇಕು ಇದಕ್ಕೆ ಅಂತ. ಉದರ ವ್ಯಥಾನಿಯುಕ್ತಸ್ಯ, ಅದು ಹೊಟ್ಟೆ ತ್ರಾಸಾಗಿರ್ತದೆ, ಹಸಿವಾಗಿರ್ಬೇಕು ಅಂತ ತಿಳ್ಕೊಂಡು ಹಾಲು ಕುಡಿಸ್ತಾಳಂತ ಅಮ್ಮ. ಎಲ್ಲರ ಯಾವ್ದಾರ ದೃಷ್ಟಾಂತ ಕೊಟ್ಟಾರ ಹೆಂಗಿರ್ತದೆ ಅಂತಂದ್ರೆ, ಅನಭಿಪ್ರೇತಂ ಕ್ಷುದಿತಸ್ಯ ಔಷಧಂ, ಹಸಿವೆ ಆದಾಗ ಔಷಧ ಹಾಕೋದಂತೆ. ಉದರ ವ್ಯಥಾಯುಕ್ತಸ್ಯ ಸ್ತನ್ಯಪಾನಂ, ಅದು ಹಸಿವಾಗಿರ್ತದೆ, ಹೊಟ್ಟೆ ನೋಯಿಸ್ತಿರ್ತದೆ, ಹಾಲು ಕುಡಿಸೋದಂತ. ಕುಡಿ ಇನ್ನೊಂಚೂರು ಕುಡಿ, ಅದಕ್ಕೆ ಹಸಿವಾಗಿದೆ ನೋಡ್ರಿ ಪಾಪ, ಅದಕ್ಕೆ ಒಂಚೂರು ತಿನ್ನಿಸ್ರಿ ಅಂತಾರೆ. ಅದು ಹೊಟ್ಟೆ ಆಗ್ಯಾದ್ರು ಬ್ಯಾಡ್ರೋ ತಿಂದು ಗ್ಯಾಸ್ ಆಗ್ಯದ ಅಂತ ಅದು ಒದ್ದಾಡ್ತಿರ್ತದೆ. ಅದು ಗ್ಯಾಸ್ ಆಗ್ಯದಂತ ಒದ್ದಾಡ್ಲಿಕ್ಕತ್ರ ಅದಕ್ಕೆ ಹಾಕೋದೇನು ಹೊಟ್ಟೆಯಾಗ ಇನ್ನಿಷ್ಟು ಜಾಸ್ತಿ ಹಾಲು ಹಾಕೋದು. ಹಸಿವೆ ಆಗ್ಯಾದ್ರು ಅಂದ್ರೆ ಹೊಟ್ಟೆ ಆಗಿರ್ಬೇಕು, ಅದಕ್ಕೆ ಒಂಚೂರು ಔಷಧ ಹಾಕನ್ಬೇಕು. ಯಾವ್ದಾರ ಚಂದ ಬರ್ದಾರಿ. ಅದಕ್ಕೆ ಹೇಳ್ತಾ ಪ್ರತ್ಯಾಖ್ಯಾತು, ತಿರುಗಿ ಹೇಳಲಿಕ್ಕೆ ಬರುದಿಲ್ರಿ ಅದಕ್ಕೆ ಪಾಪ. ಜಗಳ ಮಾಡಬೇಕು ಹೇಳ್ಬೇಕು ಅಂದ್ರೆ ಪ್ರತ್ಯಾಖ್ಯಾತು ಮನೀಶ್ವರ, ಅಸಮರ್ಥ ಇರ್ತದೆ, ಏನು ಮಾಡ್ಲಿಕ್ಕೆ ಬರಂಗಿಲ್ಲ. ಶಾಯಿತಃ ಅಶುಚಿ ಪರ್ಯಂಕೆ, ಹೊಲಸ ಹಾಸಿಗೆ ಮೇಲೆ ಅಲ್ಲೇ ಜಂತು ಸ್ವೇದಜ ದೂಷಿತೆ, ಬೆವರು ಮಲ ಮೂತ್ರ ಎಲ್ಲ ಅಲ್ಲೇ ಬಿದ್ದಿರ್ತೀವಿ. ನೇಷಃ ಕಂಡೂಯನೆ ಅಂಗಾನಾಂ ಆಸನೋತ್ಥಾನ ಚೇಷ್ಟನೆ, ಅದಕ್ಕೆ ತೋರಿಸ್ಕೊಳಿಕ್ಕಾಗಂಗಿಲ್ಲ, ಎದ್ದು ಹೋಗೋಣ ಅಂದ್ರೆ ಆಗಂಗಿಲ್ಲ. ತುದಂತಿ ಆಮತ್ವಚಂ ದಂಶ ಮಶಕ ಮತ್ಕುಣಾದಯ, ಸೊಳ್ಳಿ ತಗಿಣಿ ಮತ್ತೊಂದು ಮುಗಿದೊಂದು ಸಣ್ಣ ಮೆತ್ತಗನ್ ಚರ್ಮರಿ ಅದು ಕಡಿತಾವಂತ. ಹೃದಂತಂ ವಿಗತ ಜ್ಞಾನಂ ಕ್ರಮಯ ಕ್ರಮಿಕಂ ಯಥಾ, ಅಳ್ಕೋತ ಬಿದ್ದಿರ್ತೀವಿ, ಹಿಂಗಾಗಿರ್ತದೆ. ಸತ್ವೇವಂ ಶೈಶವಂ ಭುಕ್ತ್ವಾ, ಶುರುವಾತ್ ನೋಡ್ರಿ ಮತ್ತ ಒಂದಾಟ. ಇಷ್ಟು ಶೈಶವ ಶಿಶುಭಾವವನ್ನು ದಾಟಿ ದುಃಖವನ್ನು ಉಂಡ ಪೌಗಂಡಮೇವಚ, ಮತ್ ಪೌಗಂಡ ವಯಸ್ಸಿಗೆ ಬಂದಂತವ. ಪೌಗಂಡ ಅಂದ್ರೆ ಏನು, ಅದೊಂದು ವಯಸ್ಸು ಅಂತ ಗೊತ್ತಿಲ್ಲ ನಮಗೆ. ಅದಕ್ಕೆ ವಿಜಯ ತೀರ್ಥ ಬರೀತಾರೆ, ಯಾವ್ದಾದ್ರು ಬರ್ದಾರ. ಪಂಚವರ್ಷ ಪರ್ಯಂತಂ ಶೈಶವಂ, 5 ವರ್ಷದ ತನಕ ಏನಾಗಬೇಕು ಶೈಶವ ಅನ್ಬೇಕು. ಆ ಸಪ್ತಮಾದ್ ವರ್ಷಾತ್ ಕೌಮಾರಂ, 7ನೇ ವರ್ಷದ ತನಕ ಕೌಮಾರ. ತತ ಆದ್ವಾದಶ ವರ್ಷಾತ್ ಪೌಗಂಡಂ, ತತ ಆದ್ವಾದಶ 7ರಿಂದ ಮುಂದೆ 12 ತನಕ ಏನದ ಅದಕ್ಕೆ ಪೌಗಂಡ ಅಂತ ಕರಿಬೇಕು. ಇದಾದ್ಮೇಲೆ ಮುಂದಿನ ಏನು ಕೇಳಲೇ ಇಲ್ಲ, ಗಂಡ ಆಗಿಬಿಟ್ಟಿರ್ತಾನೆ, ಮುಂದೆ ಬಿಡ್ತದೆ. ಈಗ ಪಾವುಗಂಡ ಇರ್ತಾನೆ, ಪಾವುಗಂಡ ಅಂದ್ರೆ ಪಾವುಗಂಡ ಇರ್ತಾನವ, ಮದುವೆ ಆದ್ಮೇಲೆ ಫುಲ್ ಗಂಡ ಆಗ್ತಾನವ. ಅಷ್ಟ್ರ ತನಕ ಅಣಿಗಿರಿ ಗೊತ್ತಾಗ್ತಿಲ್ಲ ಪಾವುಗಂಡ ಅಂದ್ರೆ ಏನು. ಪಾವುಗಂಡ ಆಮೇಲೆ ಫುಲ್ ಗಂಡವ, ವ್ಯವಸ್ಥೆ ಆಗ್ತದೆ. 12 ಆತಂದ್ರೆ ಫುಲ್ ಗಂಡ ಆಗವ. ಆ 12 ವರ್ಷಾತ್ ಪೌಗಂಡಂ ನೋಡ್ರಿ. ಅದಕ್ಕೆ ಅಲಬ್ಧ ಅಭಿಪ್ಸಿತೋ ಅಜ್ಞಾನಾದ್ ಇದ್ಧಮನ್ಯು ಶುಚಾರ್ಪಿತ, ಅವಾಗ ಹಠ ಬರ್ತದಂತ, ಇದು ಬೇಕಂತ. ಕೊಡದೇ ಇದ್ದಾಗ ಸಿಟ್ಟು ಜಾಸ್ತಿ ಆಗ್ತದಂತ. ಸಹ ದೇಹೇನ ಮಾನೇನ ವರ್ಧಮಾನೇನ ಮನ್ಯುನ, ದೇಹ ಹೆಂಗ್ ಬೆಳೀತದೆ ಹಂಗ ಅಭಿಮಾನ ಅಹಂಕಾರ ಸಿಟ್ಟು ಕಾಮ ಬೆಳ್ಕೋತ ಹೋಗ್ತದಂತ. ಈ ಎಲ್ಲರಿಗೂ ಇದು ಕಂಪಲ್ಸರಿ, ಇದು ಏನು ಬಿಟ್ಟು ಬೇರೆ ದಾರಿನೇ ಇಲ್ಲ. ಇದಕ್ಕೆ ಕರೋತಿ ವಿಗ್ರಹಂ ಕಾಮಿ ಕಾಮಿಶ್ವಂತಾಯ ಚಾತ್ಮನಃ, ತನಗೆ ಬೇಕಾದದ್ದನ್ನ ಪಡಿಲಿಕ್ಕೆ ಸಿಗಲಿಲ್ಲ ಅಂದ್ರೆ ಯುದ್ಧಕ್ಕಾದ್ರೆ ನಿಲ್ತಾನಂತ, ಹೋರಾಟಕ್ಕೆ ನಿಲ್ತಾನಂತೆ. ಪಡೆದತ್ತಿರೋದ್ರಿ ಅದ ಹೆಂಗ ಅಂತ ತಿಳ್ಕೊಂಡು ಹೇಳ್ತಾನಂತ. ಭೂತೈಹಿ ಪಂಚಭಿರಾರಬ್ಧೆ ದೇಹೇ ದೇಹ್ಯಭಿದೋ ಅಸಕತ ಅಹಂ ಮಮೇತ್ಯ ಸದ್ರಾಹಂ ಕರೋತಿ ಕುಮತಿರ್ ಮತಿಂ ಹೇಳಿದರು. 5 ಭೂತಗಳಿಂದ ನಿರ್ಮಾಣವಾದ ಈ ದೇಹದಲ್ಲಿ ಮತ್ತೆ ಅಹಂಕಾರ ಮಮಕಾರಾದಿಗಳನ್ನು ಮಾಡಿಕೊಂಡು ಬೆಳಿತಾನೆ. ತದರ್ಥಂ ಕರ್ಮ ಕುರುತೆ ಯದ್ಭದೋ ಯಾತಿ ಸಂಶಯಂ, ಯಾಲ್ರಿ ಏನು ಪ್ರಾರಬ್ಧಪ ಇವ್ರದ್ದು ಎಲ್ಲರ ಅಂತ ಹೇಳಿದ್ರೆ, ಅಹಂಕಾರ ಮಮಕಾರಗಳು ದೃಢವಾಗುವುದಕ್ಕೆ ಏನು ಕರ್ಮಗಳನ್ನು ಮಾಡಬೇಕು ಆ ಕರ್ಮಗಳನ್ನು ಮಾಡ್ತೀವಂತ ನಾವೆಲ್ಲ. ಯಾವ್ದಾರ ಅಂತಾರೆ ತದರ್ಥಂ ಅಹಂ ಮಮೇತ್ಯಾದಿ ಅಸದ್ಗ್ರಾಹ ದೃಢೀಕರಣಾಯ ಏನ ಕರ್ಮಣ ಬದ್ಧ, ಯಾವ ಕರ್ಮ ಮಾಡಿ ಸಂಸಾರದಲ್ಲಿ ಬದ್ಧನಾಗ್ಯಾನ ಅದೇ ಕರ್ಮ ಮತ್ತೆ ಮಾಡ್ತಾನಂತ. ಯಾಕಂದ್ರೆ ಅಹಂಕಾರ ಮಮಕಾರಗಳು ಗಟ್ಟಿ ಆಗಲಿ. ಏನು ಪ್ರಾರಬ್ಧರಿ ನಮ್ದೆಲ್ಲರ ಒಟ್ಟ. ತಮೋ ವಿಶತಿ ಯದ್ಬದ್ಧೋ ಏನಾಸೋ ಭಕ್ತ್ಯ ಜನ್ಮನಿ, ಅಜ್ಞಾನದಲ್ಲಿ ಪ್ರವೇಶ ಮಾಡ್ತಾನೆ ಹೋಗ್ತಾನೆ. ಮುಂದೆ ಹೇಳಿದರು ಯದ್ಯಸದ್ಭಿ ಪತಿ ಪುನಃ ಶೀಷ್ಣೋದರ ಕೃತೋದ್ಯಮ ಆಸ್ಥಿತೋ ರಮತೆ ಜಂತು ತಮೋ ವಿಶತಿ ಪೂರ್ವತ. ಮನುಷ್ಯ ಯೋನಿಯಲ್ಲಿದ್ದಾಗ ಮತ್ತು ಅವು ಜಿಹ್ವೇಂದ್ರಿಯ ಮತ್ತು ಗುಹೇಂದ್ರಿಯದ ಪೋಷಣೆಯಲ್ಲೇ ಪ್ರಯತ್ನವನ್ನು ಮಾಡ್ತಾನೆ. ಆಮೇಲೆ ಇವ್ ಜೊತೆಗೆ ಅಂಥವರಿಗೆ ಸಾಲದಕ್ಕೆ ದುಷ್ಟರ ಸಹಕಾರ ಕೊಟ್ಬಿಡ್ತಾರಂತ. ಅವ್ರ ಗೆಳೆಯಂದ್ರು ಅಂಥವ್ರಿಗೆ ಬರ್ತಾರಂತೆ. ಇಂಥವರಿಗೆ ಅಂಥವರ ಗೆಳೆಯಂದ್ರು ನೋಡ್ರಿ, ಉಪನ್ಯಾಸಕ್ಕೆ ಹೋಗ್ಬೇಕಾರೆ ಎಂಥವ್ರು ಸಿಗ್ತಾರೆ ಗೊತ್ತದ ನಿಮಗೆ. ಕ್ಲಬ್ಬು ಬಾರ್ಗೆ ಹೋಗ್ಬೇಕಾದ್ರೆ ಎಂಥವ್ರು ಸಿಗ್ತಾರೆ ಅಂಥವ್ರು ಸಿಗ್ತಾರೆ. ಅವ್ರ ಜೊತೆಗಾರ ಅಂಥವ್ರು ಇಟ್ಬಿಟ್ಟಿರ್ತಾನೆ ವ್ಯವಸ್ಥೆ. ದೇವರು ಎಲ್ಲ ಬೇರೆ ಬೇರೆ ಆಗೋದೇ ಇಲ್ಲ, ಹಂಗೆ ಬರ್ತದಂತ ನೋಡ್ರಿ. ಅಲ್ರಿ ಅವ್ರ ಜೊತೆಗೆ ಹೋದ ಮಾತ್ರಕ್ಕೆ ಇವನ್ ಗುಣ ಎಲ್ಲ, ಆ ದುಷ್ಟರ ಸಹವಾಸ ಮಾಡಿದ್ದಕ್ಕೆ ಇವನಲ್ಲಿ ಏನಿದ್ದು ಆ ಎಲ್ಲಾ ಗುಣ ಕಳ್ಕೊಂಡಂತವ. ಏನು? ಸತ್ಯಂ ಶೌಚಂ ದಯಾ ಮೌನಂ ಬುದ್ಧಿ ಹ್ರೀಹಿ ಶ್ರೀಹಿ ಯಶಃ ಕ್ಷಮ ಶಮೋ ದಮೋ ಭಗಶ್ಚೇತಿ ಯತ್ ಸಂಗಾತ್ ಯಾತಿ ಸಂಶಯಂ. ದುಷ್ಟರ ಸಹವಾಸ ಮಾಡಿದ್ದಕ್ಕೆ ಎಲ್ಲ ಹೋತು. ಇದ್ರ ಮುಂದೆ ದೇವರು ಎಲ್ಲಕ್ಕಿಂತ ಡೇಂಜರಸ್ ಯಾವುದು ಅಂದ್ರೆ ಸ್ತ್ರೀ ಸಂಘ ಅಂತ ಬರ್ದಾನ್ರಿ.
ಮುಂದೆ ಭಾಳ ಹೇಳ್ಯಾರ, ಅದು ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ತೇಷು ಶಾಂತೇಶು ಮೂಢೇಶು ಕಂದಿತಾತ್ಮಾವಶಾಯಿಸು ಸಂಗಮ್ನ ಕುರಿಯಾತ್ ಶೋತೇಶು ಯೋಷಿತ್ ಕ್ರೀಡಾ ಮೃಗೇಶು ಚ. ಯೋಷಿತ್ ಸ್ತ್ರೀಯರು, ಕ್ರೀಡಾ ಮೃಗ ಏನದ ಅದು, ಅದಕ್ಕೆ ಬೇರೆ ಅರ್ಥ ಬರ್ತಾರೆ ಆಚಾರ. ಮತ್ತೆ ಅಲ್ರಿ ಸ್ತ್ರೀ ಅಷ್ಟು ಪ್ರಬಲ ಏನಿಲ್ಲರ? ಹೌದ್ರಿ, ಅಷ್ಟು ಪ್ರಬಲ. ಯಾಕಂದ್ರೆ ಪ್ರಜಾಪತಿ ಸ್ವಾಂದ್ವಿಹಿತರಂ ದೃಷ್ಟ್ವಾ ತದ್ರೂಪದರ್ಶಿತ. ಸ್ವಂತಕ್ಕೆ ಬ್ರಹ್ಮದೇವರ ತನ್ನ ಮಗಳಿಂದ ಓಡಿ ಹೋದ್ರಂತ. ಸ್ವಂತಕ್ಕೆ ಬ್ರಹ್ಮದೇವರು ತನ್ನ ಮಗಳ ಹಿಂದೆ ಓಡಿ ಹೋದ್ರು. ತಾವ ಮಗಳನ್ನ ಸೃಷ್ಟಿ ಮಾಡಿದ್ರೆ ಎಷ್ಟು ಚಂದದ ಈ ಹುಡುಗಿ, ಅದನ್ನೇ ಮದುವೆ ಮಾಡ್ಕೋತೀನಿ ಅಂತ ಓಡಿ ಹೋಗ್ಬಿಟ್ರಂತ. ಹೆಂಗಿತ್ತು ಇನ್ನೂ ಸ್ವಲ್ಪ ವಿವರಣೆ ಕೊಡ್ತಾನೆ ದೇವ್ರ. ಮತ್ತ ರೋಹಿತ್ ಭೂತಾಂ ಸ್ವನ್ವಧಾವ ದೃಶ್ಯರೂಪಿ ಗತತ್ರಪಃ. ಆಕಿ ತಪ್ಸ್ಕೊಂಡು ಹೋಗೋಣ ಅಂತ ಹೇಳಿ ಜಿಂಕಿ ವೇಷದಾಗ ಹೋದ್ರೆ ಇವರು ಜಿಂಕಿ ವೇಷ ಹಾಕೊಂಡು ಹಿಂದೆ ಹೋದ್ರಂತ. ಇದು ಹೊಸ ಅಂಶದು. ಅಲ್ಲಿ ತೃತೀಯ ಸ್ಕಂದಲ್ಲಿ ಹಿಂದೆ ಹೇಳ್ಬೇಕಾದ್ರೆ ಹೇಳಿಲ್ಲ ಅದನ್ನ, ಬರೀ ಇಷ್ಟ ಹೇಳ್ಯಾರ ಬ್ರಹ್ಮದೇವರು ಸೃಷ್ಟಿ ಮಾಡಿದ್ರು ಅದರಿಂದ ಬೆನ್ನು ಹತ್ತಿದ್ರು ಅಂತ. ಅದು ಯಾಕೆ ಅಂಬೋದು ಮತ್ತೆ ಬೇರೆ ಕಾರಣ. ಇಲ್ಲಿ ಹೇಳ್ಬೇಕಾದ್ರೆ ದೇವ್ರ ಅಂತಾನ ನೋಡ್ರಿ, ಕಾರಣ ಏನು? ರೋಹಿತ್ ಭೂತಾಂ ಮೃಗೀಭೂತಾಂ. ಅದು ಮೃಗಿ ಆಗಿತ್ತಂತ ಹುಡುಗಿ ಹುಟ್ಟಿಸಿದ್ದು. ಇವರು ಋಷ್ಯರೂಪಿ ಮೃಗರೂಪಿ. ಅಂದ್ರೆ ಆ ಹೆಣ್ಣಿನ ಸೆಳೆತ ಇಷ್ಟು ಡೇಂಜರ್ ಅದ ಅಂತ ತಿಳಿಸ್ಲಿಕ್ಕೆ ಇದನ್ನ ಹೇಳ್ಯಾರ. ವಾಸ್ತವಿಕವಾಗಿ ಹಿಂಗ ಬ್ರಹ್ಮದೇವ್ರ ಬಗ್ಗೆ ಹಿಂಗ ಯಥಾರ್ಥ ಜ್ಞಾನ ಮಾಡಿಕೊಂಡ್ರೆ ಅನರ್ಥನೇ ಅದ. ಅದಕ್ಕೆ ಶ್ರೀಮದಾಚಾರ್ಯ ಅನೇಕ ಕಡೆ ದೃಷ್ಟಾಂತ ಕೊಟ್ಟಾರ. ಯಾವುದು? ಮುದ್ಗಲರು. ಆ ಮುದ್ಗಲರು ದ್ರೌಪದಿನ ಮದುವೆ ಆದ್ರು, ಅಂದ್ರೆ ಆಕಿ ನಾಲಾಯಿನಿನ ಮದುವೆ ಆದ್ರು, ನಳನ ಮಗಳನ್ನ. ಯಾಕೆ ಮದುವೆ ಆದ್ರು? ಅಲ್ಲಿ 5 ಮಂದಿ ದೇವತಾಸ್ತ್ರೀಯರಿದ್ರು. ಇವರು ಮುದ್ಗಲರು ಸಣ್ಣವರು ಋಷಿಗಳು. ತಮಗಿಂತಲೂ ಉತ್ತಮರಾದ ದೇವತಾಸ್ತ್ರೀಯರನ್ನ ಯಾಕೆ ಮಾಡ್ಕೊಂಡ್ರು ಅಂತ ಕೇಳಿದ್ರೆ ಪಾಪ ಇತ್ತಂತ. ಏನ್ ಪಾಪ ಇತ್ತು ಅಂದ್ರೆ, ಪುರಾಣ ಓದ್ಕೂತ್ ಕೂತಿದ್ರಂತ ಮುದ್ಗಲರು. ಬ್ರಹ್ಮದೇವರು ತಮ್ಮ ಮಗಳನ್ನ ಮಾಡ್ಕೊಂಡ್ಬಿಟ್ರಂತ, ಹಿಂಗ ಹಿಂದ್ ಬೆನ್ನ ಹತ್ತಿರ ಅಂತ ಕೇಳಿ ನಕ್ ಬಿಟ್ರಂತ ಮುದ್ಗಲರು. ಅಯ್ಯೋ ಹಣೆ ಬಾರ, ಬ್ರಹ್ಮದೇವ್ರಿಗೆ ಬಿಡ್ಲಿಲ್ಲ ಇದು ಅಂತ. ಆಗ ಬ್ರಹ್ಮದೇವ್ರ ಶಾಪ ಹಾಕಿರಂತ. ಪುರಾಣ ಸರಿ ಓದ್ಲಿಲ್ಲ ನೀನು, ಅದಕ್ಕೆ ನಿನ್ಕಿಂತ ಉತ್ತಮ ಸ್ತ್ರೀಯರ ಸಂಘ ಆಗ್ಲಿ ಅಂತ ಶಾಪ ಹಾಕಿಬಿಟ್ರಂತ. ಮಹಾಪರಾಧರಿ ಅದು. ಉತ್ತಮ ಸ್ತ್ರೀಯರ ಸಂಘ ಆಗಿಬಿಟ್ರೆ ಅದಕ್ಕೆ ಮತ್ತೆ ಪ್ರಾರ್ಥನಾ ಮಾಡ್ಕೊಂಡ್ಮೇಲೆ ಆತ ಹೋಗಿ ನೀ ಮೂರ್ಛಾ ಹೊಂದಿರ್ತೀಯ ಆ ದೇಹದಾಗ, ವಾಯುದೇವರಿದ್ದು ಸಂಸಾರ ಮಾಡಿ ಮುಂದೆ ಹೋಗ್ತಾರ, ನಿನ್ ಪಾಪ ಪರಿಹಾರ ಆಗ್ತದೆ ಅಂತ ಮತ್ತೆ ವರ ಕೊಟ್ಟರು. ಇದು ದೊಡ್ಡ ಕಥೆ ಇದೆಲ್ಲ. ಅದಕ್ಕೆ ಅದು ಹೇಳಿದ್ರು ನೋಡ್ರಿ, ಯಾವ್ದಾರ ಬರೀತಾರೆ ದುಷ್ಟ ಜನ ಮೋಹನಾರ್ಥಂಚ. ಇದು ದುಷ್ಟ ಜನರ ಮೋಹನ ಅಂತ ತಿಳ್ಕೊಳ್ರಿ. ಇಲ್ಲ ಅಂದ್ರೆ ನಕರ್ಹಿ ಚಿನ್ಮೇ ಮನಸಾ ಮೃಷಾಗತಿ. ಅದು ಹೇಳ್ಕೊಂಡ್ರ ಅಲ್ಲಿ ಮನಸ್ಸೋ ಮೃಷಾಗತಿ, ನನ್ನ ಮನಸ್ಸು ಎಂದೂ ಕೂಡ ಬೇರೆ ಕಡೆಗೆ ಹೋಗೋದಿಲ್ಲ ಅಂತ ಹೇಳ್ಕೊಂಡಾರ. ಇದಕ್ಕೆ ಸುಳ್ಳಾಗಬೇಕಾಗ್ತದೆ ಬ್ರಹ್ಮದೇವ್ರ ಮಾತು. ಅದಕ್ಕೆ ಹಂಗ ಹೇಳಿಕೋಬೇಡ್ರಿ ಅಂತ ಇಷ್ಟು ಹೇಳಿದ್ರು. ಇದ್ರ ಮೇಲೆ ಮುಂದೆ ಸಾಕಷ್ಟು ಹೇಳ್ಯಾರ್ರಿ. ಸಂಗಮ್ನ ಕುರ್ಯಾತ್ ಪ್ರಮದಾಸು ಜಾತು ಯೋಗಸ್ಯ ಪಾರಂ ಪರಮಾರು ರುಕ್ಷು ಮತ್ಸೇವಯ ಪ್ರತಿಲಬ್ಧಾತ್ಮಲಾಭೋ ವದಂತಿ ಯಾಂ ನಿರಯದ್ವಾರಮಸ್ಯ. ನೋಡ್ರಿ, ತತ್ವ ವಿಸ್ಮರಣ ಹೇತುತ್ವಾತ್ ಪ್ರಮಾಖಂಡ ಸಾಧನತ್ವಾತ್ ಪ್ರಮದಾಹ. ಸ್ತ್ರೀಯರಿಗೆ ಪ್ರಮದ ಅಂತ ಯಾಕೆ ಕರೀತಾರ? ಅಥವಾ ಪ್ರಮದ ಅಂತ ನಾವ್ ಯಾರಿಗೆ ಕರಿತೀವಿ ಅಂದ್ರೆ, ಪ್ರಮ ಅಂದ್ರೆ ಜ್ಞಾನ, ದ ಅಂದ್ರೆ ಖಂಡಿಸೋದು. ಎಲ್ಲಿ ನಮ್ಮ ತತ್ವಜ್ಞಾನ ಖಂಡಿಸಲ್ಪಡ್ತದೋ ಅಂಥವ್ರ ಸಂಘ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಕೊನೆಗೆ ಹಂಗೆ ಹೇಳ್ಬಿಟ್ರಿ. ಈಗ ಮೊದಲು ಪ್ರಮದ ಅಂತ ಹಿಂಗಂದ್ರು, ಮುಂದೆ ಆಚಾರ ಬರ್ದಾರ. ಹಂಗೆಲ್ಲ ಅಲ್ಲ, ಉತ್ತಮ ಸ್ತ್ರೀಯರ ಇದನ್ನ ಮಾಡ್ಬೇಕು, ಸಂಘ ಮಾಡ್ಬೇಕು, ತಪ್ಪಲ್ಲ. ಅಂದ್ರೆ ಗಂಡ ಹೆಂಡತಿ, ಯಾಜ್ಞವಲ್ಕ್ಯರು, ಬ್ರಹ್ಮದೇವರು ಇಂಥವರೆಲ್ಲ ಸ್ತ್ರೀ ಸಹಾಯಿಗಳಾಗಿ ಉದ್ಧಾರ ಆಗ್ಯಾರ. ಹಂಗಂಗೆ ಹೇಳ್ತೀರಿ ಅಂತ ತಿಳ್ಕೊಂಡು ಹೇಳಿದ್ನ. ಅದಕ್ಕೆ ಯಾಂಬನ್ಯತೆ ಪತಿನು ಇನ್ನೂ ಒಂದು ಕಥೆ ಭಾಳ ಚಂದ ಹೇಳ್ಯಾರಿ. ಏನಾಯ್ತು? ಅದ್ರ ಸ್ತ್ರೀ ಸಂಘ ಮಾಡ್ಬಿಟ್ಟು ಸ್ತ್ರೀ ಸಂಘ ಮಾಡಿ ಯಾಕಂತೀರಿ? ಯಾಕಂದ್ರೆ ಅಂದ್ರೆ ಕೆಲವು ಹೆಣ್ಮಕ್ಳು ನಿಮ್ಮ ತಲೆ ಮೇಲೆ ಏರಿ ಕೂತ್ಕೋತಾರಂತ. ಇದು ಯಾರ್ದ್ರಪ್ಪ? ಅವ್ರು ಹೇಳ್ಯಾರ, ಯಾಂಬನ್ಯತೆ ಪತಿರ್ಮೋಹಾತ್ ಮನ್ಮಾಯ ವೃಷಭ ಆಯತೀಂ ಸ್ತ್ರೀತ್ವಂ ಸ್ತ್ರೀ ಸಂಗತ ಪ್ರಾಪ್ತ ವಿದ್ಯಾಪತ್ಯ ಗೃಹಪ್ರದಂ. ಕೆಲವರು ಮನೆಯೊಳಗೆ ಅವರೇ ಎಲ್ಲ ಕಂಟ್ರೋಲ್ ತಗೊಂಡ್ಬಿಟ್ಟಿರ್ತಾರೆ. ಅವ್ ಪಾಪ ಗಂಡ, ನೀ ಹೆಂಗಂತಿ ಹಂಗ ಮಾಡ್ತೀನ, ಯಾಕೆ ಸುಳ್ಳು ಅಂತ ಹಿಂಗೆ ಕೂತ್ಬಿಡ್ತಾವ ನೋಡ್ರಿ. ಅದ ಯಾಕೆ ಹಂಗೆ ಸ್ಟೇಜ್ ಬಂದಿರ್ತದ ಅಂದ್ರೆ, ಆ ಹೆಣ್ಮಗಳು ಹಂಗ್ಯಾಕೆ ಆಗಿರ್ತಾಳ ಅಂತ ಕೇಳಿದ್ರೆ, ಅದಕ್ಕೆ ಭಾಗವತ ದೇವ್ರಂತಾರ, ಹಿಂದಿನ ಜನ್ಮದಾಗ ಪುರುಷ ಇದ್ಲಂತ. ಅದು ಪುರುಷ ಇದ್ದಕ್ಕಿ ಈಗ ಸ್ತ್ರೀ ಆಗ್ಯಾಳಂತ. ಅಲ್ರಿ, ಪುರುಷ ಇದ್ದಕ್ಕೆ ಸ್ತ್ರೀ ಯಾಕೆ ಆದ್ಲು ಅಂತ ಕೇಳಿದ್ರೆ, ಸಾಯೋ ಕಾಲಕ್ಕೆ ಹೆಂಡತಿನ ಧ್ಯಾನ ಮಾಡ್ಕೊಂಡು ಸತ್ತದ್ದಕ್ಕೆ ಹಂಗಾಗಿದೆ ಅಂತ ಯಾವ್ದಾದ್ರು ಬರೀತಾರೆ. ಸ್ತ್ರೀ ಸಂಗತಃ ಪೂರ್ವ ದೇಹ ತ್ಯಾಗ ಕಾಲೇ ಸ್ತ್ರೀ ಧ್ಯಾನೇನ. ಹಿಂದಿನ ಜನ್ಮದಾಗ ಅದು ಗಂಡಾಗಿ ಹುಟ್ಟಿದ್ದು, ಸಾಯೋ ಕಾಲಕ್ಕೆ ಹೆಂಡತಿನ ಸ್ಮರಣೆ ಮಾಡ್ಕೊಂಡು ಸತ್ತದ್ದಕ್ಕೆ ಮುಂದಿನ ಜನ್ಮದಾಗ ಗಂಡು ಬೀರ್ ಯಾಕೆ ಹುಟ್ಟಿದ ಅಂತ ಹೇಳ್ತಾರ. ಇಷ್ಟು ದಿವಸ ಗೊತ್ತಿದ್ದಿಲ್ಲ ನಮಗಿದು. ಗಂಡು ಬೀರ್ ಯಾಕೆ ಕೊಡ್ತಾರಲಿಕ್ಕೆ ದೇವರು ಉತ್ತರ ಕೊಟ್ಟಾರ. ಅಲ್ರಿ, ನೋಡಿದ್ರೆ ಏನ್ ಬೀಸು, ಏನು ಗಂಡಸರ ಹೆದರಿಸಿ ಹಾಕ್ಬಿಡ್ತಾಳೆ ಆಕಿ. ಅಲ್ರಿ, ದೇಹರ ಹೆಣದ ಹಿಂಗ್ಯಾಕೆ ಮಾಡ್ತಾ ಇದು ಅಂತಂದ್ರೆ ಗೊತ್ತಾತಲ್ಲ, ಗಂಡು ಬೀರು ಅಂದ್ರೆ ಗಂಡನ ಬೀರೋದು ಅಂತ ಹಿಂಗೆ ತಾತ್ಪರ್ಯ. ಅದಕ್ಕೆ ಹಂಗ್ಯಾಕಾತು ಅಂತ ಕೇಳಿದ್ರೆ ಇದಕ್ಕೆ ಕಾರಣ ಅಂತ ಹೇಳ್ತಾರೆ. ಗೊತ್ತಾಯ್ತಾ? ವಿದ್ಯಾಪತಿ ಗೃಹಪ್ರದ ತಮಾತ್ಮನೋ ವಿಜಾನೀಯಾತ ಭೃತ್ಯಾಪತಿ ಗೃಹ ದೇವೋಪಸಾಹಿತ ಮೃತ್ಯೋರ್ ಗಾಯನಂ ಯಥಾ. ಇದಂತೂ ಭಾಳ ಡೇಂಜರ್ ಹೇಳ್ಯಾರ. ಕೊನೆ ಮಾತು ಹೇಳಿ ಮುಗಿಸ್ತೀನಿ. ಇದಂತಾರ, ಈ ಸಂಸಾರ ಇದು ನಿಮ್ಗೆ ಸಂತೋಷಕ್ಕೆ ಕೊಟ್ರ ಅಂತ ತಿಳಿಬೇಡ್ರಿ. ಜಿಂಕಿನ ಆನಿನ ಹಿಡಿಬೇಕಾದ್ರೆ ಗಾಯನ ಮಾಡ್ತಾರಂತ.
ಟೈನ್ ಪೇಟೆ ಊದಿಸ್ತಾರಂತ. ಅದು ಜಿಂಕಿ ಆ ಗಾನಕ್ಕೆ ಮೋಹಿತವಾಗಿ ಹೋಗಿ ಬಲಿಯೊಳಗೆ ಬೀಳ್ತಂತ. ನಿಮ್ಮನ್ನು ಬಲಿಯಾಗಿ ಬೀಳಿಸ್ಲಿಕ್ಕೆ ಇಷ್ಟೆಲ್ಲ ವ್ಯವಸ್ಥೆ ಮಾಡ್ಕೊಂಡ್ರ ಅಂತ ತಿಳ್ಕೊಬೇಕಂತ. ಏನು ಹೇಳ್ಯಾರ? ಮೃತ್ಯು ಮೃಗಯೋ ಗಾಯನಂ ಯಥಾ. ಜಿಂಕಿಗೆ ಗಾನ ಹೆಂಗೋ ಹಂಗೆ ನಮಗೆ ಈ ಸಂಸಾರ. ಅದರಿಂದ ಸಾಧ್ಯ ಆದಷ್ಟು ಎಚ್ಚರ ಇರ್ಲಪ್ಪ, ಕರ್ಮವನ್ನು ನೋಡ್ಕೊಂಡು ಮಾಡ್ರಿ ಅಂತ ಹಿಂಗೆಲ್ಲ ಹೇಳಿದ್ದಾರೆ. ಮತ್ತೆ ಮುಂದೆ ಹೇಳಿದ ಎಂಬುದನ್ನು ನಾಳೆ ದಿವಸ ನೋಡೋಣ. ಶ್ರೀಕೃಷ್ಣ ಅರ್ಪಣ.